ಹೀಗಾಗಿ ಮೊದಲು ಪಾಠ ಹೇಳ್ತಿದ್ದೆ, ಒಮ್ಮೆ ಈಗಿಗೂ ಬರೆಯಕ್ಕೆ ಕೊಡ್ತಿದ್ದೆ. ನಂದು ಒಂದಿಷ್ಟು ಬರೆಯೋದು ಇವತ್ತಿಗೂ ನಮ್ಮ ಮನ್ಯಾಗ ಅದಾವ. ಈಗೀಗೆ ಇದು ಒಲೆನಕ್ಕೂ ಬರ್ಬೋದಲ್ಲ, ಒಲೆಂದ್ರೆ ಇವ್ರ ಅಪ್ಪನ ಮುಂದೆ ಹೇಳ್ತಿದ್ದೆ, ಇವ್ರ ಅಪ್ಪ ಸ್ಟ್ರಾಂಗ್ ಇದ್ದ. ಹೀಗಾಗಿ ಪಾಠ ಹೇಳ್ತಿದ್ದೆ, ಅದು ಹೆಂಗೋ ಏನೋ ಗೊತ್ತಿಲ್ಲ. ಲಾಸ್ಟಿಗೆ ಬಾಗಲಕೋಟೆ ಅಪಾರ್ಟ್ಮೆಂಟ್ದೊಳಗೆ ಬಸವೇಶ್ವರ ಕಾಲೇಜ್ ಅಪಾರ್ಟ್ಮೆಂಟ್ ಆಯಿತು. ಆ ಸಂದರ್ಭದೊಳಗೆ ಇವರಪ್ಪ ನನ್ನ ಜೊತೆ ಬರ್ತಾಯಿದ್ರು. ಅವರು KIC 24 ಗಾಡಿ ಡ್ರೈವರ್ ಇದ್ದರು. ಬರ್ತಾಯಿದ್ರು. ಬರುವಾಗ ತುಂಬ ಆ ಮನುಷ್ಯ ಹೆಂಗೆ ಬರ್ತಿದ್ದ ಅಂದರೆ ಅಪೇಕ್ಷೆ ಏನೂ ಇಲ್ಲ. ಬಹುತೇಕ ಅವ್ರಿಗೆ ಮೊದಲು ನನ್ನ ಮಗಳನ್ನ ಕೊಡಬೇಕಂತ ಆಸೆನೂ ಇರಲಿಲ್ಲ, ಏನೂ ಇರಲಿಲ್ಲ ಅವರಿಗೆ. ನನ್ನ ಜೊತೆಗೆ ಬರ್ತಾಯಿದ್ರು, ಹೋಗ್ತಾಯಿದ್ದೀವಿ, ಬರ್ತಾಯಿದ್ದೀವಿ. ಅಪಾಯಿಂಟ್ಮೆಂಟಿಗಾಗಿ ಅಲ್ಲೇನೋ ಒಂದು 10-15 ಸಾವಿರ ರೂಪಾಯಿ ಖರ್ಚಾಗಿ ಮುಗಿಸ್ಕೊಂಡು ಬಂತು. 10-15 ಸಾವಿರ ರೂಪಾಯಿ ಒಂದು 8-9 ಸಾವಿರ ರೂಪಾಯಿ ಕೊಟ್ಟರು. ಏನು ವಿಚಾರ ಮಾಡಲಿಲ್ಲ ಇರೋದ್ರಿಂದ ಲಾಸ್ಟಕ್ಕೆ ನಂದು ಗೋಲ್ಡ್ ಮೆಡಲ್ ಆದದ್ದು ಮತ್ತು ರ್ಯಾಂಕ್ ಬಂದದ್ದು ಪೇಪರ್ನಾಗ ಬಂದು ಬಾಗಲಕೋಟೆಯವರು ಅವ್ರ ಅಪ್ಪನ ಸಹಿ ಬಿದ್ದರು. KIC ಆಫೀಸ್ ಗೌರ್ಮೆಂಟ್ ಕಾಲೇಜ್ ಅದಲ್ಲ, ಅಲ್ಲಿತ್ತರು. ಪೇಪರ್ನಾಗ ನೋಡ್ಯಾರ ಅವರು. ನೋಡಿ ಇವ್ರ ಅಪ್ಪನ ಕರೆದ ಬಾಯಿಗೆ, ಅಲ್ಲ ಮತ್ತು ನೀವು ಬಾಗಲಕೋಟೆಗೆ ಅಡ್ಡಾಡಕತ್ತಿ, ನಿಮ್ಮ ಮಳೆಯಂದು ಮತ್ತೆಲ್ಲ ಹಿಂಗೆ ಬಂದೈತಿ, ಚಲೋ ಕಾಣ್ತಾನೆ ಹುಡುಗ, ಏನಾದ್ರು ವಿಚಾರ ಮಾಡ್ತೀಯೇನಂತಂದು ಅವ್ನು ಕೇಳ್ಯಾರ. ಇಲ್ಲಿ ಬಿಡ್ರಿ ಅದೇನಂತಾರೆ ಏನಿಲ್ಲ, ಅವ್ರ ಮನಸ್ಸು ಇರಲಿಲ್ಲ ಮೊದಲು ಅವರಿಗೆಲ್ಲ. ಆಮೇಲೆ ಈಗ ನಮ್ದು ಏನಾಗಿತ್ತಂದ್ರೆ ಸ್ವಲ್ಪ ಪ್ರೋಗ್ರೆಸ್ ಇತ್ತು. ಪ್ರೋಗ್ರೆಸ್ ಇದ್ಮೇಲಿಂದ ಈಗ ಮತ್ತು ಅವ್ರಿಗೆ ಹೇಳಬೇಕು. ಮೊದಲು ಈಗೀಗ ಹೇಳಿದ್ದೆ ಹಿಂಗದ ಅಂತ ಅಂದೆ. ಅಂದಮೇಲೆ ಈಕಿ ನನಗೆ ಗೊತ್ತಿರೋದಿಲ್ಲ ನಂಗೆ ಗೊತ್ತಿಲ್ಲ. ಮುಂದೆ ಏನು ಮಾಡಬೇಕು? ಲಾಸ್ಟಿಗೆ ಒಂದು ಲೆಟ್ರ್ ಬರ್ತದೆ. ಯೂನಿವರ್ಸಿಟಿಗೆ ಇದ್ದೇ ಕೂತ್ಕೊಂಡಿದ್ದೆ. ಇವ್ರ ತಂದೆ ತಾಯಿಗಳಿಗೆ ಒಂದು ಲೆಟ್ರ್ ಬರ್ತದೆ. ಲೆಟ್ರ್ ಅವ್ರಿಗೂ ಆಶ್ಚರ್ಯ. ಅದು ಒಂದು ಪತ್ರ ಬರ್ತದೆ. ಪತ್ರ ಬರೆದು ಇಲ್ಲ ಮತ್ತು ಈಗಿನ ಸುಜಾತನ ಮದುವೆ ಆಗ್ತೀನಿ, ನೀವು ಒಪ್ಪಿಗೆ ಕೊಡಬೇಕು, ಮನೆಯೊಳಗೆ ತಿಳಿಸಿ ಹೇಳ್ತೀನಿ ಅಂದಾಗ ಅವರು ಆಶ್ಚರ್ಯನೂ ಆದರೂ ಮತ್ತು ಬ್ಯಾಡನ್ನು ಮನಸ್ಸು ಅವ್ರಿಗೆ ಇರಲಿಲ್ಲ. ಒಪ್ಕೊಂಡಾದ್ಮೇಲಿಂದ ಈ ಮ್ಯಾಟ್ರ್ ಈ ಮನೆ ನಮ್ಮವ ನಮ್ಮ ಅಪ್ಪ ಗೊತ್ತಿಲ್ಲ. ಮಕ್ಕಳ ಗೊತ್ತು ಮಾಡಲಾರ್ದ ಮದುವೆ ಒಳಗೆ ಬರೋದಿಲ್ಲ. ನಾನು ನಮ್ಮ ಎಲ್ಲ ಹೇಳಬಿಡ್ತೀನಿ ಸರ್, ಚುಟ್ಟಿ ಮಾಡಕ್ಕೆ ಬರೋದಿಲ್ಲ, ಎಲ್ಲ ಹೇಳಬೇಕು. ನಮ್ಮ ಮನೆಗೆ ಹೋಗಿ ಹಿಂಗೆ ಈಗಿನ ಮದುವೆ ಆಗ್ತೀನಿ ಬೇಡ. ಅವ್ರ ಉದ್ದೇಶ ಏನಂತ ಕೇಳಿದ್ರೆ, ಇವತ್ತಿನ ಕನ್ಫ್ಯೂಸ್ದೊಳಗಿರೋ ಮಾತುಗಳು ನಿಮ್ಗೆ ಗೊತ್ತಾಗಲಿ, ನಿಮ್ಮ ಮೂಲಕ ಅಕ್ಕಿಗೂ ಗೊತ್ತಾಗಲಿಲ್ಲ. ಅಲ್ಲೊಂದು ಬ್ಯಾಡ್ ಅಂದರು ನಾ ಬಿಡಕ್ಕೆ ಬರೋದಿಲ್ಲ. ಅವ್ರು ಬ್ಯಾಡ್ ಅಂದ್ರು ನಾವು ಬಿಡಕ್ಕೆ ಬರೋದಿಲ್ಲ. ಬಟ್ ಒಪ್ಪಬೇಕಲ್ಲ. ಅವರೊಂದು ಪ್ಲ್ಯಾನ್ ಮಾಡಿದರು. ಏನು ಅಂತ ಕೇಳಿದ್ರೆ, ಒಬ್ಬನ ಬೇರೆ ಮೀಡಿಯೇಟ್ರನ್ನ ನಮಗೆ ಬೀಗ ಅವ್ನು ಕರ್ಕೊಂಬಂದು ಅವನ ಮೂಲಕ ಈ ಹುಡುಗಿನ ಕೇಳಬೇಕು ಅಂತ ತಿಳ್ಕೊಂಡು ಮನೆಗೆ ಬಂದರು. ಮನೆಗೆ ಬಂದ ಮೇಲಿಂದ ನಾನೇನು ಹೇಳಿದೆ, ಅವ್ರು ನಮ್ಮ ಮನೆ ಒಳಗೆ ಹೇಳಿರೋ ಒಂದು ಮಾತು, 15,000 ರೂಪಾಯಿ ನಮ್ಮದು ಇದಕ್ಕೆ ಖರ್ಚಾಗ್ಯದ, ಎಲ್ಲಿಗೆ ಬಾಗಲಕೋಟೆಗೆ ಖರ್ಚಾಗ್ಯದ. ಅದನ್ನು ಅವ್ರು ಕೊಟ್ಟರೆ ಸಾಕು, ಮದುವೆ ಆಗೋದು ಅಂತ. ಖರ್ಚು ಅಷ್ಟನ್ನು ಕೊಟ್ಟರೆ ಸಾಕು, ಈ ಮ್ಯಾರೇಜ್ ಮುಗಿಸ್ಬೋದು ಅಂತ ಹೇಳಿದೆ. ಇವರು ನಮ್ಮ ಊರಿಂದ ಬಂದವರು ಅದಾವ, ನಮ್ಮವ್ವ, ನಮ್ಮಪ್ಪ, ನಮ್ಮ ಅಣ್ಣ ಎಲ್ಲರೂ ಬಂದರು. ಅವ್ರಿಗೆ ಇಷ್ಟ ಹೇಳಿದ್ದೇನೆ. ಕಂಡೀಷನ್ ಏನು ಅಂತ ಕೇಳಿದ್ರೆ, 15,000 ರೂಪಾಯಿ ಖರ್ಚಾಗ್ಯದ, ಅವ್ರು ಕೊಟ್ಟರೆ ಸಾಕು ಅಂತ. ಇದು ರಿಯಾಲಿಟಿ. ಇವರೆಲ್ಲರೂ ಭರ್ಜರಿ ಬಂದರು. ಅವ್ರ ದಿನ ಎಷ್ಟು ಬರ್ತಾನ ಇತ್ತು ಅಂತ ಕೇಳಿದ್ರೆ, ಅವ್ರನ್ನ ಊರಿಂದ ಕರೆಸ್ಕೊಂಡಿದ್ದು ನನ್ನ PhD ಸ್ಕಾಲರ್ಸ್ ಮನೆ ಅಲ್ಲೇ ಆ ಸೈದಾಪುರ ಕಡೆ ಹೋದ್ರೆ ಇವತ್ತಿಗೂ ಕರೆಸಿ ಮಾತುಕತೆ ಕುರಿತು ಮಾತಾಡಕತ್ತರು. ಅವ್ರ ನಡುವೆ ಅವ್ರು ಹೇಳಿದರು, 15,000 ರೂಪಾಯಿ ಕೊಡಬೇಕು, ನಾವು ನಿಮ್ಮ ಹುಡುಗಿ ನೋಡ್ಕೊತೀವಿ. ಈಗ ನಮ್ಮ ಇವು ಎಡವಟ್ಟಿದೆ, ಹೊರಗೆ ಕೊಡೋಣ ನನಗೆ ಆಗೋದಿಲ್ಲ, ಅವರು ನಮಗೂ ಆಗೋದಿಲ್ಲ. ನಂದು ರಿಯಾಲಿಟಿ ಹೇಳಿದ್ದೆ, ತಪ್ಪು ಯಾರಿಗೂ ಮಾತಾಡಿದ್ದಿಲ್ಲ. ನನಗೆ ನಮ್ಮ ಮಾವನ ಮೊದಲು ಹೇಳಿದ್ರೆ 15,000-20,000 ಕೊಡ್ತಿದ್ದೆ. 20,000 ಕೊಡು ಹೇಳಿದ್ದಿಲ್ಲ, ನಾನು ಕೇಳಬೇಕು. ಮುಗಿದು ರಾತ್ರಿ ವಾಪಸ್ ಹೋಗೋದು, ಮನೆಗೆ ಆದ್ರೆ ವಾಪಸ್
ಹೋದ್ಮೇಲಿಂದ ನಮ್ಮ ಅತ್ತಿಗೆ ರೊಕ್ಕ ಕೊಡ್ಬೇಕಲ್ಲ, ಇವಾಗ ಅವ್ರ ರೊಕ್ಕ ಕೊಡ್ಬೇಕಲ್ಲ. ತಮ್ಮ ಹೆಂಗೆ ಅದು ಹಾಸ್ಟೆಲ್ ಬರ್ತೀನಿ, ನಾನು PH ಡಿ ಹಾಸ್ಟೆಲ್ನಾಗಿದ್ದೆ. ನಮ್ಮ ಅತ್ತೆ ಬಂದಮೇಲಿಂದ ಒಂದು ಮಾತು ನೋಡುವ, ಈಗ ಮದುವೆ ಆಗ್ಬೇಕಾದ್ರೆ ನೀನು ಊರಿಗೆ ಹೋಗು ಹೋಗಿ ನಮ್ಮ ಅಪ್ಪಗೆ ಒಂದು ಮಾತೇಳು, ನಮ್ಮ ಅಪ್ಪ ಒಪ್ಕೋತಾನ. ಹೋದರು. ಪಾಪ ಹೊಳೆ ಎಲ್ಲ ಬಂದಿತ್ತು. ತುಂಬ ತ್ರಾಸ ತಗೊಂಡು ಆ ಹೆಣ್ಮಗಳು ಅಲ್ಲಿ ಬಾರ್ದು ನಮ್ಮ ಅಪ್ಪ ಕೂಡ ಮಾತಾಡಿದ್ದೆ. ಕಾಕ ಮತ್ತು ನೋಡಪ್ಪ ಹೆಂಗಾರು ಮಾಡು, ಸರಿ ಇದೆ. ಅವ ಅಪ್ಪ ಇಬ್ಬರು ಆಯ್ತಲ್ವ ನೋಡೋಣ ಹೋಗುವ. ಅವರು ಧಾರವಾಡಕ್ಕೆ ಬಂದರೂ ವಾಪಸ್ ನಮ್ಮೂರಿಗೆ ಹೋದೆ. ಯಾರ ಜೋಡಿನೂ ಮಾತಾಡಲಿಲ್ಲ, ನಮ್ಮ ಮನೆಗೆ ಯಾರ ಜೋಡಿನೂ ಮಾತಾಡಲಿಲ್ಲ. ಸುಮ್ಮ ಉಳಿದು ನಮ್ಮಪ್ಪ ಕೇಳಿದೆ, ಕಡೆ ಯಾಕೆ ಯಾಕೆ ಮಾಡಕತ್ತೀಯ, ಏನು ಇಲ್ಲಿ ಬಿಡಿದ್ರೆ ಇರ್ತೀನಿ, ನೀನು ಧಾರವಾಡಕ್ಕೆ ಹೋಗೋಲ್ಲ. ಲಾಸ್ಟಿಗೆ 11:30 ರಾತ್ರಿ ಆಗಿರ್ಬೋದು. ನಮ್ಮ ಮನ್ಯಾಗ ಬೆಳಕು ಇರಲಿಲ್ಲ, ಇದು ಎಲೆಕ್ಟ್ರಿಸಿಟಿ ಇರಲಿಲ್ಲ, ದೀಪ ಅಷ್ಟೇ ಇತ್ತು. ನಮ್ಮ ತಾಯಿ ಮತ್ತು ನಮ್ಮ ತಂದೆ ಕೇಳಿರೋ ಪ್ರಶ್ನೆ ಏನು ಅಂತ ಕೇಳಿದ್ರೆ, ನೀನು ಆ ಹುಡುಗಿನ ಮದುವೆನ ಆಗದೇ ಬಿಡಂಗಿಲ್ಲ, ಆದರೆ ಒಂದು ಮಾತು ನನಗೆ ಸತ್ಯವಾಗಿ ಹೇಳಬೇಕು, ನೀನು ದೀಪದ ಮುಂದೆ ಹೇಳಬೇಕು, ಯಾವುದೇ ರೀತಿಯಾದಂಥ ಆ ಹುಡುಗಿಗೆ ಏನಾದರೂ ಅನ್ಯಾಯ ಮಾಡಿದ್ರೆ ನಾಳೆಗೆ ಹೊತ್ತೇರಿ ನಾವು ಮದುವೆ ಮಾಡ್ತೀವಿ. ಬಟ್ ನೀ ಯಾವುದೇ ರೀತಿ ಒಳಗೆ ಹುಡುಗಿ ಜೊತೆಗೆ ಹೆಂಗಿದೆ ಅನ್ನೋದನ್ನು ದೀಪಾಮುಖಿ ಹೇಳ್ಬೇಕಂದ್ರು ನಾನು ಪ್ರಾಮಾಣಿಕವಾಗಿ ದೀಪಾಮುಖಿ ಹೇಳಿದೆ. ನಾನು ಅದ್ರ ಜೊತೆಗೆ ಭಾಳ ಚೆನ್ನಾಗಿದ್ದೀನಿ. ನೀವು ತಪ್ಪು ಕಲ್ಪನೆ ಏನು ಮಾಡ್ಕೊಂಡಿರಲ್ಲ, ಆ ಯಾವುದೇ ತಪ್ಪು ಕಲ್ಪನೆಗೆ ತಡೆ ಇಲ್ಲ, ದೀಪಾಮುಖಿ ಹೇಳ್ತೀನಿ ಅಂದೆ. ನಮ್ಮ ಬಡ ನನ್ನ ಮಗನ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಹೌದು, ಇಷ್ಟು ಶಾಣೆ ಇದ್ದು ಹುಡುಗ. ನಾನು ಕಾಲೇಜಿಗೆ ಫಸ್ಟ್ ಬಂದಾಗ ನಮ್ಮ ಊರಿನ ಜನನೇ ಸಕ್ಕರೆ ಹಂಚುವಷ್ಟು ಶಾಣೆ ಹುಡುಗ, ನೀನು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ, ಅವ್ರಿಗೇನೂ ಕೊಡಬೇಡ, ಮದುವೆ ಮಾಡೋರು 15,000 ರೂಪಾಯಿ ಫಿಕ್ಸ್ ಆಗಿದ್ದಿಲ್ಲ. ಅದನ್ನ ಯಾರು ಮಾತಾಡಕ್ಕೆ ಹೋಗಲಿಲ್ಲ. ನಮ್ಮ ಮಾವನ ಇದ್ರಾಗ ಇತ್ತು, ಅವ 15,000 ರೂಪಾಯಿ ಕೊಡ್ತು ನಂದಿದ್ದ. ಮದುವೆ ಆಯ್ತು, ಕೊಡಲಿಲ್ಲ, ಇನ್ನೂ ಬಾಕಿ ಇತ್ತು, ಕೊಡಲಿಲ್ಲ. ಅದಕ್ಕೆ ಒಂದು ನನ್ನ ವಿದ್ಯಾರ್ಥಿ ಸ್ನೇಹಿತರಿಗೆ ಇಂಥ ಕಷ್ಟಗಳು ಬರೋದು ಸಹಜ. ಹಾಗಾಗಿ ನಂದೇನು ಅಂತ ಕೇಳಿದ್ರೆ, ಇದು ಲವ್ ಮ್ಯಾರೇಜೂ ಹೌದು, ಅರೇಂಜ್ ಮ್ಯಾರೇಜೂ ಹೌದು, ಮತ್ತು ಇವತ್ತಿಗೆ ಕೂಡ ಅಷ್ಟೇ ಚೆನ್ನಾಗಿ. ಸರ್, ಈಗ ಇನ್ನೊಂದು ನೇರ ಮಾತು. ಏನಾಗೋದಕ್ಕೆ ಅಂತ ಹೇಳ್ತೇವೆ. ಈಗ ಮದುವೆ ಅಂತೂ ಆಯಿತು ಸರ್, ಸರ್, ದೀರ್ಘವಾದ ದಾಂಪತ್ಯ ಜೀವನವನ್ನು ಕಳೆದಿದ್ದೀರ. ಈಗ ಒಂದು ನೇರವಾದ ಮಾತು ಏನಂದ್ರೆ, ಸುಜಾತಾ ಮೇಡಮ್ ಅವ್ರು ಸಿಟ್ಟಾದಾಗ ಹೆಂಗ್ ಸಮಾಧಾನ ಮಾಡ್ತೀರಿ ಅಂತ. ಸುಜಾತಾ ಮೇಡಮ್ ಅವರು ಈ ಮುಂದೆ ಮತ್ತೇನು ಕೈ ಮುಚ್ಚಾಕಿದ ಅಂತ ಅನಿಸ್ತದೆ. ಈ ಕಾರ್ಯಕ್ರಮಕ್ಕೆ ಇವರು ಯಲ್ಲಪ್ಪ ಕೌಜಲ್ಗಿ ಅಂತ ನಮ್ಮ ಊರವರು ಆಂಧ್ರಾಡು, ಅವರು ಅತ್ಯಂತ ನಾನು ಹೇಳಿದ್ನಲ್ಲ, ತುಂಬ ಪ್ರೀತಿಯಿಂದ ಭಾಳ ಆಸಕ್ತಿಯಿಂದ ಇದ್ದದ್ದು. ಅವ್ರ ಬಗ್ಗೆ ಪ್ರಶ್ನೆ ಬಂದಾಗ ಹೇಳ್ತಾ ಇರ್ಬೇಕಾದ್ರೆ, ನಿಮ್ಗೆ ನನ್ನ ಕಾಲೇಜಿಗೆ ನಾನು ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತ ಬಯಸ್ತೇನೆ. ನಾನು ಪ್ರೀತಿಸುವಂಥ, ಗೌರವಿಸುವಂಥ ನಮ್ಮೂರಿನ ಕೆಲವು ಗೆಳೆಯರಲ್ಲಿ ಇವರು ಕೂಡ ಅವರ ತುಂಬ ಪ್ರೀತಿ ಇದ್ದಾರೆ.
ಇನ್ನೊಂದು ಪ್ರಶ್ನೆ ಕೇಳಿ. ಅಲ್ಲ, ಒಂದು ಪದ್ಯ ಅದ ಬರ್ತದೆ ಬರ್ತದೆ ಸೋಮಶೇಖರ್ ಭೀಮರಾಜಪುರ ಗಂಡ ಹೆಂಡರ ಜಗಳ ಅಲ್ಲ, ಹಿಂದೂ ಮನೋತಕ ಅಲ್ಲ, ಗಂಡ ಹೆಂಡರ ಜಗಳ ಗಂಧ ತೀಡಿ ಜಗಳ ಇರಲಿಲ್ಲ ಅಂದ್ರೆ ದಂಪತಿಗಳಲ್ಲ ನನ್ನ ದೃಷ್ಟಿಗಳು. ಅದ್ರ ಪೆಟ್ರೋಲ್ ಕ್ಯಾನ್ ಇರಬಾರ್ದು ಅಷ್ಟೇ. ಜಗಳ ಆಗ್ತಿರ್ತಾರೆ, ಸ್ವಲ್ಪ ಸ್ಟ್ರಾಂಗ್ ಅದ, ಸಿಟ್ಟದ. ಒಮ್ಮೊಮ್ಮೆ ಆರಂಭದೊಳಗಿನ ಜಗಳ ಬೇರೆ, ಇತ್ತೀಚಿನ ಜಗಳ ಬೇರೆ. ಹೌದಾ? ಆರಂಭದೊಳಗಿರೋ ಜಗಳಕ್ಕೆ ನಾನು ಸಕ್ಸಸ್ ಆಗಿದೆ, ಹೌದಲ್ಲ. ಬಟ್ ಇತ್ತೀಚೆಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಜಗಳ ಆಯ್ತು ಅಂದ್ರೆ ಮ್ಯಾಲೊಂದು ರೂಮ್ ಅದ, ಹೌದಾ? ಏನಾದ್ರು ಹೆಚ್ಚು ಕಡಿಮೆ ಆಗಿ ಸ್ಟಾರ್ಟ್ ಆಯ್ತು ಅಂದ್ರೆ ಇವತ್ತೇ ಬೆಳಗ್ಗೆ ಆಗ್ಯದ, ಅದು ಬೆಳಗ್ಗೆ ಆಗ್ಯದ. ಅದ್ರ ಒಂದು ಕ್ಲಾರಿಟಿ ಅಂದ್ರೆ ಆಕೆ ಎಷ್ಟೇ ಜಗಳ ಆಗಲಿ ಏನು ಬೇಕಾದಾಗಲಿ ಬಹುತೇಕ 50% ನಮ್ಮ ಇದಾದ ಮೇಲಿಂದ ನಮ್ಮವ್ವ ಏನು ತೀರಿ ಹೋದಲ್ಲ, ಬಹುತೇಕ ನಮ್ಮವ್ವನ ಜಾಗದೊಳಗೆ ಹಾಕಿನದ. ಯಾಕಂತ ಕೇಳಿದ್ರೆ ದಾಂಪತ್ಯ ಅನ್ನೋದು ಒಡೆದು ಮಾತಾಡೋದಲ್ಲ, ಹೌದಾ? ಅದು ತುಂಬ ಇದಿರ್ತದೆ. ಮತ್ತು ಜಗಳಾಡೋದ್ರಿಂದ ಲೈಫ್ ಎಂಡ್ ಆಗಬಾರ್ದು, ಜೀವನ ಎಂಡ್ ಆಗಬಾರ್ದು. ನಾವು ಗಂಡ ಹೆಂಡತಿ ಮಾತಾಡ್ತಾ ಕ್ಲಾರಿಫಿಕೇಶನ್ ಆಗಬೇಕು. ಬಟ್ ಈಗೇನಾದರೂ ಮಾಡ್ತೀನಿ, ಹಾಗಾಗಿ ಈಗೇನಾದರೂ ಹೆಚ್ಚು ಕಡಿಮೆ ಜಗಳ ಆತಂದ್ರೆ ನಾ ಏನು ಮಾತಾಡೋಂಗಿಲ್ಲ, ಅವಳೆ ಏನು ಮಾತಾಡೋಂಗಿಲ್ಲ, ಸುಮ್ಮನೆ ನೋಡ್ಕೊತ ಕೂತಿರ್ತೇನೆ. ಸ್ವಲ್ಪ ಜೋರು ಆತಂದ್ರೆ ಎದ್ದು ಮ್ಯಾಲೆ ಹೋಗಿ ಈ ಕೆಳಗಿನ ಸಪ್ಪಳ ಕಡಿಮೆ ಆಗೋ ತನಕ ನಾನು ಓದ್ಕೋತ ಕೂತು ಆಮೇಲೆ ಬರ್ತೀನಿ. ಅದೇ ಒಂದೇನಂದ್ರೆ ನನಗೆ ಒಮ್ಮೊಮ್ಮೆ ಜಗಳ ಆದಾಗ ನಾನೊಂದು 2-3 ದಿವಸ ಊಟನೂ ಮಾಡೋಂಗಿಲ್ಲ, ಸುಮ್ಮನೆ ಅಡ್ಡಾಡ್ತಿರ್ತೀನಿ. ಬಟ್ ಅಕ್ಕಿದ ಹೆಂಗಂದ್ರೆ ಜಗಳ ಆದ ದಿವ್ಸ ಫುಲ್ ಊಟ, ಹೊಟ್ಟೆ ಉಪವಾಸ ಮಾಡ್ಕೊಂಡಿಲ್ಲ, ಉಪವಾಸ ಇರೋಂಗಿಲ್ಲ, ಫುಲ್ ಊಟ ಮಾಡಿದರೆ. ಹಾಗಾಗಿ ಒಂದು ರೀತಿ ಜಗಳ ಅಂದರೆ ಇಷ್ಟ ಸರ್, ಬೇರೆ ಏನಿಲ್ಲ. ನಿಮ್ದಾಯ್ತು ಮೇಡಮ್ ಅನ್ನೋ ಕೇಳಿದ್ರಿ, ಎಷ್ಟು ಸಿಟ್ಟಾದ್ರೆ ನೀವೇನು ಸಮಾಧಾನ ಮಾಡ್ತೀನಿ ಅಂತ ಸೋದೋದಿಲ್ರಿ, ನಾವೇ ಮಾತಾಡ್ಸ್ಬೇಕು, ವ್ಯಾಲ್ಯೂ ಆಮೇಲೆ ನಾವೇ ಊಟ ಕೊಡ್ಬೇಕ್ರಿ. 2-3 ದಿವಸ ಆದ್ಮೇಲೆ ಸರಳ ಊಟ ಮಾಡ್ತಾರೆ, ಎಲ್ಲ ಮಾಡ್ತಾರ, ಸುಮ್ಮನೆ ಇರೋದು ಮಾತಾಡಂಗಿಲ್ಲ, ನಾವೇ ಮಾತಾಡ್ಸ್ಬೇಕು. ಆ ರೀತಿ ಸಮಾಧಾನ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಇದರ ಅರಿವು ಬಹಳ ಅಗತ್ಯ ಇದೆ. ಸಂಸಾರವನ್ನು ನಿಭಾಯಿಸೋದು ಪದವಿಗಳಿಂದಲ್ಲ, ಅಂಕಪಟ್ಟಿಯಿಂದಲ್ಲ, ಅದು ಭಾವನೆಗಳಿಂದ, ಸಂವೇದನೆಗಳಿಂದ, ಒಬ್ಬರನ್ನು ಮತ್ತೊಬ್ಬರು ಗೌರವಿಸೋದ್ರಿಂದ, ಪ್ರೀತಿಸೋದ್ರಿಂದ. ಪ್ರೀತಿ ಅನ್ನೋದು ಹೇಳೋದಲ್ಲ, ಅದು ಮನಸ್ಸಲ್ಲಿ ಅನುಭವಿಸೋದಂತ ಮುಂಚೆನೇ ಹೇಳಿದ್ದೀನಿ. ಅದು ಆಳವಾದ ಪ್ರೀತಿ, ಪರಸ್ಪರ ಗೌರವ ಇದ್ದಾಗ ಸಂಬಂಧಗಳು ಮುಂದುವರಿತವೆ. ನಾನೇ ಹೆಚ್ಚು ಅಂತ ಅಹಂಕಾರವನ್ನು ಮೆರೆಯಕ್ಕೆ ಬಿಟ್ಟಾಗ ಸಂಬಂಧಗಳು ಮುರಿದು ಬೀಳ್ತವೆ. ಈಗ ವಿಚ್ಛೇದನಗಳು ಹೆಚ್ಚಾಗ್ತಿದ್ದಾವೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಗಂಡ ಮತ್ತು ಹೆಂಡತಿ ಇಬ್ಬರಲ್ಲಿರುವ ಅಹಂಕಾರ. ಇದೊಂದೇ, ಇದು ಕುಟುಂಬಗಳಿಗೆ ಹಚ್ಚಿರುವ ಬೆಂಕಿ. ಈ ಬೆಂಕಿ ಸುಡುತ್ತದು. ಸೊ ಅದನ್ನ ಹೇಳಿದ್ರಲ್ಲ ಸರ್, ಪೆಟ್ರೋಲ್ ಕ್ಯಾನ್ ಜೊತೆಲಿ ಇರಬಾರದು ಅಂತ. ಅದು ಬಿಟ್ಟು ನೀವು ಎಷ್ಟಾದ್ರೂ ಜಗಳ ಆಡಿ, ಜಗಳ ಅನ್ನೋದು ಹುಟ್ಟೋದು ಪ್ರೀತಿ ಇದ್ದಾಗ ಮಾತ್ರ. ಆ ಪ್ರೀತಿ ಇಲ್ಲದಿದ್ರೆ ಜಗಳ ಕೂಡ ಹುಟ್ಟೋದಿಲ್ಲ. ಹಾಗಾಗಿ ಆ ಪ್ರೀತಿ ಅನ್ನುವ ಬಾಂಧವ್ಯ ಆಳವಾಗಿದ್ದಾಗ ಎಷ್ಟು ಮುನಿಸು ಜಗಳ ಏನಿದ್ರು ನಡೀತದೆ. ಇನ್ನೂ ಒಂದು ಪ್ರಶ್ನೆ ಈಗ ಮೇಷ್ಟ್ರಿಗೆ ಇದೆ. ಕೆಲವು ಸಾರಿ ಮೇಷ್ಟ್ರು ಬೇರೆ ಕಾರ್ಯಕ್ರಮ ಒಪ್ಪಿಬಿಟ್ಟಿರ್ತಾರೆ, ಮನೆಯಲ್ಲಿ ಅನುಮತಿ ಸಿಕ್ಕಿರಲ್ಲ. ಆವಾಗ ಯಾವುದೋ ಕಾರ್ಯಕ್ರಮದಿಂದ ವಾಪಸ್ಸು ಮನೆಗೆ ಫೋನ್ ಹಚ್ಚಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತ ಕೇಳೋಣ. ಈಗ ಕಾರ್ಯಕ್ರಮ ಒಂದು ದೃಷ್ಟಿಯಿಂದ ಫ್ಯಾಮಿಲಿಗೆ ಟ್ರಬಲ್, ಕೌಟುಂಬಿಕವಾಗಿ ಟ್ರಬಲ್. ನಾವು ಕೆಲವು ಸಲ ಒಪ್ಕೊಂಡ ಮೇಲೆ ಹೋಗಬೇಕಾಗ್ತದೆ. ಇಲ್ಲಿ ಒಂದಿಷ್ಟು ಜಾಸ್ತಿ ಹೋಗೋದು
ಭಾಳ ಅಂದ್ರೆ ಭಾಳ ಅದ. ಇದು ಭಾಳ ವರ್ಷದಿಂದ ಹಾಗೆ ಅದ. ಸಣ್ಣ ಅನುಭವ ಯಾರು ಗೋಕರ್ಣ ಅಂದರು. ನಾನು ಹೋದ ಡಿಸೆಂಬರ್ 24ನೇ ಇಸ್ವಿಗೆ 18 ತಾರೀಕಿಗೆ ನನ್ನ ಮಕ್ಕಳ ಮದುವೆ ಇತ್ತು. ಮಕ್ಕಳ ಮದುವೆ ಇತ್ತು. ನಾನು ಇವರು ಕಾಲೇಜ್ ಮಾಡೋ ಗೆಳೆಯರೆಲ್ಲ ಕೂಡಿ ಒಂದು ಟ್ರಿಪ್ ಅರೇಂಜ್ ಮಾಡಿದ್ದೆ. ಎಲ್ಲಿ ಗೋಕರ್ಣಕ್ಕೆ ಹೋಗೋದು. ಅವಾಗ ಗೋಕರ್ಣಕ್ಕೆ ಹೋಗ್ತೀನಿ ಅಂತ ಮನೆಗೆ ಹೇಳಿದ್ರೆ ಬಾಂಬ್ ಹಾಕ್ತಾರೆ, ಜಗಳ ಆಗ್ತದೆ. ಏನು ಮಾಡೋದು? ನಾನೊಂದು ಬ್ಯಾಗ್ ತೊಗೊಂಡು ಆಗಲೇ ರಾತ್ರಿ ಮಲಗುವಾಗಲೇ ಬಟ್ಟೆ ಹಾಕಿಟ್ಟಿದ್ದೆ. ಅದನ್ನು ಬಟ್ಟೆ ಹಾಕಿಬಿಟ್ಟು ಲಾಸ್ಟಕ್ಕೆ ಒಂದೊಂದು ಸಲ ಕಾಲೇಜ್ಗೆ ಹೋಗ್ಕೊಂಡ್ಬಿಡಿ ಅಂತಾರೆ. ಎಲ್ಲಿ ಹೊಡಿದ್ವಿ? ನಾನು ಸೆಮಿನಾರ್ ಅದ ಅಂತ ಹೇಳಿ ಸೆಮಿನಾರ್ ಹೊಂಟೀನಿ ಅಂತ ತಿಳ್ಕೊಂಡು ಗೋಕರ್ಣಕ್ಕೆ ಎಲ್ಲ ಗೆಳೆಯ ಕೂಡ ಹೋದ್ವಿ. ಹೋದ್ಮೇಲಿಂದ ಇವರು ನಮ್ಮ ಗೆಳೆಯರಿಗೂ ಆಶ್ಚರ್ಯ. ಒಂದು ವಾರದೊಳಗೆ ಮಕ್ಕಳು ಮದುವೆದ ಈ ಮನುಷ್ಯ ನಮ್ಮ ಕೂಡ ಹೆಂಗೆ ಬಂದ ಅಂತ ಅವ್ರಿಗೂ ಆಶ್ಚರ್ಯ. ಅದು ನನಗೆ ಧೈರ್ಯ ಇತ್ತು. ಒಂದು ಗೊತ್ತಕ್ಕೆ ಹಾಕಿ ಮನೆಯೊಳಗೆ ಎಲ್ಲ ಕೆಲಸ ನಿಭಾಯಿಸ್ತಾರೆ, ಏನೂ ಯಾವುದೂ ಪ್ರಾಬ್ಲಮ್ ಇಲ್ಲ, ಎಲ್ಲನೂ ನಿಭಾಯಿಸ್ತಾರೆ. ಗೋಕರ್ಣಕ್ಕೆ ಹೋದ್ಮೇಲಿಂದ ಅದು ಯಾರೇನೋ ಸ್ಟೇಟಸ್ನಾಗ ಬಿಟ್ಬಿಟ್ಟಿದ್ರು ಮನೆಗೆ ಗೊತ್ತಾಗಿತ್ತು. ನಾವು ಅಲ್ಲಿ ಗೋಕರ್ಣ ಬೀಚ್ದಾಗ ಜಿಗಿದಾಡೋದು ಮಾಡೋದೆಲ್ಲ ಗೊತ್ತಾಗ್ಬಿಟ್ಟೈತಿ. ಗೊತ್ತಾದ್ಮೇಲಿಂದ ನನಗನ್ನಿಸ್ತು ಮುಂದೆ ಮನೆಗೆ ಹೋಗಿ ನಿಭಾಯಿಸ್ರೆ ಹಂಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡೆ. ನಿಭಾಯಿಸ್ಬೇಕಾದ್ರೆ ಒಂದು ಸ್ವಲ್ಪ ನೋಟ್ಸ್ ಬೇಕಾಗ್ತದೆ, ಅಭ್ಯಾಸ ಬೇಕಾಗ್ತದೆ. ಕ್ಲಾಸ್ ರೂಮಿಗೆ ಹ್ಯಾಂಡಲ್ ಮಾಡ್ಬೋದು ನಾವು. ಮನಿ ಎನ್ನುವಂಥ ಕ್ಲಾಸ್ ರೂಮ್ ಅದಲ್ಲ, ವೆರಿ ಡೇಂಜರ್ ಅದು. ಅಲ್ಲಿ ಹ್ಯಾಂಡಲ್ ಮಾಡೋದು ಭಾಳ ಕಠಿಣ. ಗೊತ್ತಾದ್ಮೇಲೆ ಬೆಳಗ್ಗೆ ನಾನು ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಆದೆ. ಏನೇನು ಆಗ್ಬೋದು ಅಂತ ತಿಳ್ಕೊಂಡೆ, ಏನೂ ಆಗಲಿಲ್ಲ. ಒಂದೇ ಮಾತು, ನೀನು ಭಾಳ ಧೈರ್ಯಪ್ಪ ಅಂದರೆ ಧೈರ್ಯ ಮನುಷ್ಯ ಆಯ್ತು, ಸರಳ ಆಯ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಒಂದೊಂದು ಸಲ ರಾತ್ರಿ 12:30 1 ಗಂಟೆಗೆ ನಾನು ನರಗುಂದ ಆ ಕಡೆ ಹೋದ್ರೆ 2 ವೀಲರ್ ಮೇಲೆ ಹೋಗ್ತಿದ್ದೆ ಕಾರ್ಯಕ್ರಮಕ್ಕೆ. ಅದು ರಾತ್ರಿ 10:30 11ಕ್ಕೆ ಬಿಡೋದು. ಮನೆಗೆ ಬರೋದ್ರೊಳಗೆ 1-1:30 ಆಗೋದು. 1-1:30ಗೆ ಮೊದಲು ಸೈಲೆಂಟ್ ಏರಿಯಾ ನಮ್ಮದು. ಗಾಡಿ ಹೊಡ್ಕೊಂಬಂದು ತರ್ಬಾವ ಹೀಗಾಗಿ ಮತ್ತು ಯಾರು ನೋಡೋರಲ್ಲ, ಯಾರ ಮನೆ ಮುಂದೆ ನಿಂತು ಗಾಡಿ ಯಾರು ಅಂತ ಅವ್ರಿಗೆಲ್ಲ ಬಂದರು. ರಾತ್ರಿ 1-1:30ಗೆ ಬಂದ್ರಿಂದ ಕೆಲವರು ಈಗ ವಾಕಿಂಗ್ ಅಲ್ಲೆಲ್ಲ ಇವ್ರ ಫ್ರೆಂಡ್ಸ್ ಅದ ಗಾರ್ಡನ್ಗೆಲ್ಲ ವಾಕಿಂಗ್ ಹೋಗಿರ್ತಾರೆ. ಅವಾಗ ಯಾರು ಇವ್ರಿಗೆ ಸಜೆಸ್ಟ್ ಮಾಡಿದಾರಂತ, ಇಲ್ಲ ರಾತ್ರಿ ಸರ್ ಭಾಳ ಲೇಟಾಗಿ ಬರ್ತಾರೆ, ಸ್ವಲ್ಪ ಕಡಿಮೆ ತೊಗೊಳ್ತಾರೆ, ಸ್ವಲ್ಪ ಕಡಿಮೆ ತೊಗೊಂಡ್ರಿ, ಭಾಳ ತೊಗೊಂಡು ಬರಬಾರ್ದು, ಚಲೋ ಅಲ್ಲ ಏನಾರು ಆಗಲಿ ಅಂದ್ರೆ ಈ ರೀತಿಯಾದಂಥ ಕೆಲವು ಸಲ ಒಮ್ಮೆ ಫೋನೇ ಎತ್ತೋದಲ್ಲ, ಬರಬಾರ್ದಾಗ ಫೋನ್ ಎತ್ತಾಗಿಲ್ಲ. ಆಮೇಲೆ ಕಾಲಿಂದಂತೂ ನಿಂತು ಬರ್ತದೆ. ನನ್ನ ಪ್ರಭಾವ ಎಷ್ಟು ಕಾಲಿಂದ ಅಂದ್ರೆ ನನ್ನ ಕಾಲು ಟೈರ್ ಇಲ್ಲ ಅಂತ ಓಡ್ತದೆ. ಕಾರ್ತಿಕ್ ಮುಂದ್ಗಡೆಯಿಂದ ಸ್ಕಪ್ಚರ್ತು ಮೆಮ್ರಿ ಯಾರ್ಯಾರು ಬಂದಿದ್ದಾರೆ ಅಂತ ನೀವು ಒಂದು ಮಾತು ಪರಿಚಯ ಮಾಡಿ. ಅಡಿ ಬೇವ ಈಗ ಬಂದಿರೋರು ನಮ್ಮ ದೊಡ್ಡ ಆಮೇಲೆ ಮತ್ತೊಬ್ಬರು ನಮ್ಮ ವೈರಿ ನಮ್ಮ ಹೇಳ್ತಿದ್ರು. ಆಮೇಲೆ
ನಮ್ಮ ತಂಗಿ ಅದ್ರ ಜೊತೆಗೆ ಇನ್ನೊಬ್ಬ ತಂಗಿ ನಮ್ಮ ತಂಗಿ ಮಗಳು ಆಮೇಲೆ ಚಂದ್ರಸ ಪ್ರಸಾದ್ ಅಂತ ನಿಮ್ಗೆ ಗೊತ್ತದ ಅವರು ಭೀಮಪ್ಪ ಅಂತ ತಿಳ್ಕೊಂಡು ಭೀಮ ಶಾನ್ಯವ್ ಅಂತ ತಿಳ್ಕೊಂಡು ಆಕೆ ನಾಗವ್ ಅಂತ ತಿಳ್ಕೊಂಡು ಕಮಲಮ್ಮ. ಆಮೇಲೆ ಇವ ನನ್ನ ದೊಡ್ಡ ಮಗ ಅವ ಕಾಲೇಜ್ ಹೋಗ್ಲಿಕ್ಕೆ ಅನಿಸ್ತಿ ರಜಾಕ್ಕೆ ಬಂದಾನ ಮತ್ತು ಇಲ್ಲಿ ಯಾರೋ ಬರುವಂಗೆ ಕಾಣಿಸ್ತಾನೆ ಆಕೆ ಪೂಜೆ ನನ್ನ ಸಣ್ಣ ಸಸಿ ಈಗ ನಮ್ಮ ಮಾತನ್ನು ಮುಂದುವರ್ಸೋಣ. ಮೇಸ್ಟ್ರಿಗೆ ಸರ್ಪ್ರೈಸ್ ಕೊಡುವ ಉದ್ದೇಶದಿಂದ ಇಷ್ಟೆಲ್ಲ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಇದು ಅವರ ನಿರೀಕ್ಷೆಯಲ್ಲಿ ಇಲ್ಲದೆ ಇರೋದು, ಇದು ಹಿಂಗೆ ಇರಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ಇದೆ ವ್ಯವಸ್ಥೆ. ಈಗ ಮಾತು ಮುಂದುವರ್ಸೋಣ. ಮೇಸ್ಟ್ರಿಗೆ ಕಾರ್ ಓಡಿಸೋದು ಭಾಳ ಪ್ರೀತಿಯ ಒಂದು ಹವ್ಯಾಸ. ಎಂಥ ಹವ್ಯಾಸ ಅಂದ್ರೆ ಕಾರಿಗೆ ಚಕ್ರ ಇಲ್ದೇನೆ ಕಾರ್ ಓಡಿಸ್ತಾವ. ಒಮ್ಮೆ ಅವ್ರು ಬಾಗಲಕೋಟೆಯಿಂದ ಬರ್ಬೇಕಾದ್ರೆ ಎಮ್ಮೆ ಇವ್ರ ಕಾರಿಗೆ ಬುದ್ಧಿ ಒಂದು ಕಾರ್ ಚಕ್ರನೇ ಕಳ್ಚೋಗಿತ್ತು. ಚಕ್ರ ಇಲ್ದೇನೆ ಮನೆ ತಲುಪಿದ್ದಾರೆ. ಹೆಂಗ್ ತಲುಪಿದ್ರು ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಅವರೇ ಕಾರಣ ಇದು ಒಂಥರ ವೀಕೆಂಡ್ ವಿತ್ ರಮೇಶ್ ಖರೆ ಸರ್, ಅದ ಪ್ಲಾನ್ ಇಟ್ಟಿರಿ. ಈಗ ಒಬ್ಬ ನಾನು 2017 ಕಾರ್ ತೊಗೊಂಡಿನಿ. ಕಾರ್ ತೊಗೊಂಡಿದ್ರೆ ಸಂಪೂರ್ಣವಾಗಿ ನಾನೇ ಯೂಸ್ ಮಾಡಿದ್ದೆ. ನಮ್ಮ ಹುಡುಗರು ಕಾರ್ ಯೂಸ್ ಮಾಡೋಂಗಿಲ್ಲ ಅಂದ್ರೆ ಕೇಳ್ತಿರ್ತಾರೆ. ಅವರು ಕೊಡು ಅಂತಿರ್ತಾರೆ. ಎಷ್ಟು ಬೇಕೋ ಅಷ್ಟ ಹೋಗಿ ಇರ್ತಾರೆ. ಮತ್ತು ಅವರು ಸಮಾಧಾನ ಮಾಡ್ತಾರೆ. ಅದ್ರ ಬಗ್ಗೆ ಅವ್ರು ತಿಳ್ಕೊಂಡ್ಬಿಟ್ಟಾರೆ. ನಮ್ಮ ಕಾರ್ ತೊಗೊಂಡಂದ್ರೆ ಇವಂದ ಇದು ನಮ್ದು ಏನೂ ಇದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಾರೆ. ಒಂದು ದಿವಸ ನಾನು ಬಿಜಾಪುರ ಕಾರ್ಯಕ್ರಮ ಹೋಗಿದ್ದೆ. ಈಕಿಗೆ ಹೇಳ್ತಿದ್ದಾರೆ ಅಕ್ಕಿಗೆ ನಾನು ಬಾಗಲಕೋಟೆ ಹೋಗ್ತೀನಿ ಅಂತ ಸುಳ್ಳು ಹೇಳಿದ್ದೆ. ದೂರ ಹೋಗ್ತೀನಿ ಅಂದ್ರೆ ಜಗಳ ಆಗ್ತೈತಿ, ಹೇಳಂಗಿಲ್ಲ. ಬಿಜಾಪುರಕ್ಕೆ ಮತ್ತು ಭಾಳ ಮಂದಿಗೆ ಹೇಳಿದ್ದೆ. ಯಾರು ಕೇಳಿದ್ರೆ ಬಾಗಲಕೋಟೆ ಅಂತ ಅಂದಿದ್ದೆ. ಇಲ್ಲಿ ತನಕ ಏನು ಬರ್ತೈತೆ ಗೊತ್ತಿಲ್ಲ. ಬಾಗಲಕೋಟಕ್ಕೆ ಬಿಜಾಪುರದಿಂದ ಗದಗಿನ ಕ್ರಾಸಿಗೆ ಬಂದ್ಮೇಲಿಂದ ನಮ್ಮ ಗೆಳೆಯರಿದ್ರು ಇಳಿತಾರೆ ಮನೆಗೆ ಹೋದ್ಮೇಲಿಂದ ಹಾಗೆ ಬಂದೆ. ಇಲ್ಲಿ ಹೆಬ್ಬಸೂರು ಅಂತ ಒಂದು ಊರದ ಗೊತ್ತಿರಬೇಕು ನಿಮ್ಗೆ. ಹೆಬ್ಬಸೂರಿಗೆ ಒಂದು ಟೋಲ್ ನಾಕಾದ ಟೋಲ್ ಇದೈತೆ. ಅಲ್ಲಿಗೆ ಬಂದೆ 5-6 ಗಂಟೆ ಆಗಿರಬೇಕು. 6 ಗಂಟೆ ಆದಮೇಲಿಂದ ಆ ಕಾರ್ ತಗೊಂಡು ಹಂಗೆ ಬರ್ತಾಯಿದ್ದೆ. ನಾನು ಒಂದು ಸೈಡ್ದಿಂದ ಎಮ್ಮಿ ಇತ್ತು ಕಾಣಿಸುತ್ತದು. ಆ ಎಮ್ಮಿ ಕ್ರಾಸ್ ಮಾಡಿ ದಾಟ್ತಿತ್ತು. ದಾಟುವಾಗ ಅದು ಎಮ್ಮಿ ದಾಟಿ ಹೋತು, ರೋಡ್ ದಾಟಿ ಹೋತು. ಕರ ಈಚೆ ಕಡೆ ಉಳಿದಿತ್ತು. ಎಮ್ಮಿ ದಾಟ್ತಂತ ತಿಳ್ಕೊಂಡು ನಾನು 40-45 ಸ್ಪೀಡ್ನಾಗ 50 ತನಕ ಇರಬೇಕಾಗಿತ್ತು. ಮಬ್ಬು ಗತ್ತಲಿತ್ತು, ಮಂದ ಬೆಳಕಿತ್ತು. ನಾನು ನನ್ನ ಕಾರನ್ನು ದಾಟಿಸೋದಕ್ಕನ ಕರ ಒದಿರಿದು ಕೂಡ ದಾಟಿರೋ ಎಮ್ಮಿ ವಾಪಸ್ ಬಂದು ನನ್ನ ಕಾಲಿಗೆ ಡಿಕ್ಕಿ ಹೊಡಿತು. ಡಿಕ್ಕಿ ಹೊಡೆದ ಮೇಲಿಂದ ನನಗನ್ನಿಸ್ತು ಕತ್ತಲದೊಳಗೆ ಎಮ್ಮೆ ಐತೋ ಮನುಷ್ಯ ಐತೋ ಅಂತ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ಯಾರೋ ಅಂತ ಒದರಿದ್ರು. ನನಗನ್ನಿಸ್ತು ಗೊತ್ತಾ ಯಾರಿಗೋ ಮನುಷ್ಯಾಗ ಹಾಸಿನಿ, ಇನ್ನು ನನ್ನ ಕತೆ ಮುಗೀತು ಅಂತ ತಿಳ್ಕೊಂಡೆ. ಒಟ್ಟ ತರಬಲಿಲ್ಲ. AC ಹಚ್ಚಿತ್ತು, AC ಇತ್ತು, ಹಾಡು ಚಾಲು ಇತ್ತು ಒಳಗೆ. ಮುಂದೊಂದು ಬಿಳಿ ಕಾರು ಇತ್ತು. ನಾವು ಹೋಗ್ಬೇಕಲ್ಲ, ಫಾಸ್ಟ್ ಹೋಗ್ಬೇಕಲ್ಲ. ಹೋಗುವಾಗ ಆ ಕಾರಿನ ಗ್ಲಾಸಿಗೆ ನಂದೊಂದು ಸ್ವಲ್ಪ ಟಚ್ ಆಯ್ತು. ಅವನು ಏನು ತೊದರಿದ. ಈ 2-3 ಮಂದಿ ಏನು ತೊದರಿದ್ರು ನಾವು ಯಾರೋ ಮನುಷ್ಯಾಗ ಹಾಸಿರಿ ಅಂತ ಕನ್ಫ್ಯೂಸ್ ಆದವು. ಅಂಜಿಕೆ ಭಾಳ ಬಂತು, ಬೆವರು ಬರೋಕ್ಕಾಯ್ತು.
ಏನೂ ವಿಚಾರ ಮಾಡಿ ಯಾವುದು ಬಂದ್ ಮಾಡಲಿ ಏನೂ ಮಾಡಲಿಲ್ಲ. ಹಂಗೆ ಸ್ಪೀಡ್ 100 ಸ್ಪೀಡ್ ಇತ್ತು. ಎಲ್ಲಿ ತನಕ ಎಬ್ಸೂರು ದಾಟತಕ್ಕ ಹಿಂದೆ ಒಂದು 2 ಬೈಕ್ ಬೆನ್ನು ಹತ್ತಿದ್ದು ಇವ್ರ ಬಂದು ಬೆನ್ನು ಹತ್ತಾರ. ಯಾವ ಮನುಷ್ಯಾಗ ಹೊಡೆದು ನಾನು ಇವತ್ತು ಮುಗಿತು ನನ್ನ ಕಥೆ ಅಂತ ತಿಳ್ಕೊಂಡು ಗ್ಲಾಸ್ ಓಪನ್ ಮಾಡಿಲ್ಲ, ಏನೂ ಮಾಡಿಲ್ಲ. ಹಂಗೆ ಹೊಡೆದ ಮೇಲಿಂದ ಹೆಬ್ಸೂರಿಗೆ ಬರುವಾಗ ಈ ಧಾರವಾಡ ಕಡೆ ಒಂದು ರೋಡ್ ಬರ್ತೈತಿ, ಹುಬ್ಬಳ್ಳಿ ಕಡೆ ಒಂದು ರೋಡ್ ಬರ್ತೈತಿ. ನಾನೇನು ಮಾಡಿದೆ, ಈ ಹುಬ್ಬಳ್ಳಿ ಕಡೆ ಹೊಡೆದ್ರೆ ಅಂದ್ರೆ ರೋಡ್ ಭಾಳ ಸರಳ ಅದ, ನಾನು ಹಿಡ್ಕೊತಾ ಇರೋದು ಧಾರವಾಡ ರೋಡಿಗೆ ಹೊಡಿಬೇಕು ಅಂತ ಬಲಗಡೆ ಧಾರವಾಡ ರೋಡಿಗೆ ಹೊಡೆದೆ. ಅಷ್ಟೊತ್ತಿಗೆ ಅಂದರೆ ಮೊದಲು ಒಂದು 2-3 ವರ್ಷದ ಹಿಂದೆ ರೋಡ್ ಸರಿ ಇರಲಿಲ್ಲ, ಕಡಿ ಎಲ್ಲ ಇದ್ದಿದ್ದು. ಅದು ಗಾಳಿ ನೋಡಿಲ್ಲ, ಏನೂ ನೋಡಿಲ್ಲ. ಆ ಕಡಿ ಟಚ್ ಆಗಿ ಪಂಚರ್ ಆಗಿ ಗಾಳಿ ಹವಾ ಹೋಗ್ಬಿಟ್ಟೈತಿ. ಗಾಳಿ ಹವಾ ಹೋದರೂ ನನಗೆ ಅದ್ರ ಬಗ್ಗೆ ಗೊತ್ತಾಗಿಲ್ಲ. ಒಟ್ಟು ಹೋಗ್ಬಿಡ್ಬೇಕು ಮನೆಗೆ ಅಂತ ಅಷ್ಟೇ. ಗಾಳಿ ಹವಾ ಏನೂ ಇಲ್ಲ. ಅದು ಟಾರೋಡಿಗೆ ಗಾಳಿ ಅದು ಟೈರ್ ಅದಲ್ಲ ತಿಕ್ಕಿ ಸುಟ್ಟು ಹೋಗ್ಬಿಟ್ಟದ. ಕಂಪ್ಲೀಟ್ ಬಲಗಡೆ ಇರುವಂಥ ಟೈರ್ ಕಂಪ್ಲೀಟ್ ಸುಟ್ಟಾಯ್ತು. ರಿಮ್ ಮಾತ್ರ ಉಳಿದೈತಿ. ನನಗೆ ಗೊತ್ತಾಗಿಲ್ಲ. ನಾನು ರಿಮ್ ಮೇಲೆಲ್ಲ ಗಾಡಿ ಹೊಡ್ಕೋತ ಹಂಗೆ ಬಂದೀನಿ. 50-60 ಸ್ಪೀಡ್ ಅದ. ಮುಂದೆ ಧಾರವಾಡ ಸಮೀಪಕ್ಕೆ ಹೋಗಿದ್ರಾಗ ಒಂದು ಕಾರ್ ಆಟ ಬಂತು. ನನಗನಿಸ್ತು ಇಷ್ಟು ತಪ್ಪಿಸ್ಕೊಂಡು ಬಂದೀನಿ, ಇಲ್ಲಿ ಸಿಕ್ಕಿನ ನಾನು. ಅಲ್ಲಿ ಬಂದಾಗ ಏನಾಯ್ತು ಅಂದ್ರೆ ಅವ ಪಾಪ ಅವನು ರಿವರ್ಸ್ ತೊಗೊಂಡು ಹೊಂಟಿದ್ದ ಅಷ್ಟ. ಅವನು ದಾಟತಕ್ಕ ಏನು ನೋಡೋಣ ಅಂತ ಸ್ವಲ್ಪ ಇದನ್ನು ಮಾಡಿದೆ. ಸೈಡ್ ತೊಗೊಳಕ್ಕೆ ಹೋದೆ. ಅವ್ನು ಹಾಡು ನೋಡ್ದ, ನಿಂತೆ. ಅವ್ನು ತನ್ನ ಪಾಡಿಂದ ಅವ್ನು ಹಾಡ. ಆಮೇಲೆ ಈ ಶಿವಾಜಿ ಸರ್ಕಲ್ ಎಲ್ಲ ಟಾರೋಡ್ನಾಗ ಹೊಂಟೆ. ಅದು ಗಾಳಿ ರಿಮ್ಮದಲ್ಲ, ಅದು ಇದಕ್ಕೆ ನೆಲಕ್ಕೆ ಟಾರೋಡಿಗೆ ಟಚ್ ಆಗಿ ಬೆಂಕಿ ಹೇಳಾಕತ್ತಿತ್ತು. ಶಿವಾಜಿ ಸರ್ಕಲ್ದೊಳಗು ಅಂತ ಒದರ್ಲು. ನಾನು ಯಾರೂ ಕೇರ್ ಮಾಡಿಲ್ಲ, ಹಂಗೆ ಮುಂದೆ ಹೊಡೆದು ಕಾರು ಬೆಂಕಿ ಹೇಳಿದ್ದು ಮಂದಿಗೆ ಗೊತ್ತು, ನನಗೇನು. ನಾನು ಬೆಂಕಿನ ಬೇರೆ ಹಂಗೆ ಹೋದೆ. ಪಾರ್ಕ್ನಲ್ಲಿಂದ ಲಾಸ್ಟಕ್ಕೆ ಹೋಗಿ ಶ್ರೀನಗರದಿಂದ ಈ ದಾಸನಕೊಪ್ಪ ಸರ್ಕಲ್ಗೆ ಹೋಗೋ 2 ವೀಲರ್ ತೊಗೊಂಡು ಬೆನ್ನು ಹಾಕಿದ. ಅವ್ನಿಗೇನು ಚಿಂತೆ ಅಂದ್ರೆ ಇದು ಬೆಂಕಿ ಎತ್ತಾಕತ್ತೈತಿ, ಇವ್ನು ಗೊತ್ತಿಲ್ಲ, ಹೇಳ್ಬೇಕಂತ ಅವ್ನು ಚಿಂತೆ. ನಾನು ಏನು ಕ್ಯಾಚ್ ಮಾಡಿದ ಅಂದ್ರೆ ಶ್ರೀನಗರ ಸರ್ಕಲ್ಗೆ ಹಿಡಿದ ಮೇಲಿಂದ ನಿಲ್ಲಿಸಬಿಟ್ಟ. ಅಡ್ಡ ನಿಂತ ನಿಲ್ಲಿಸಿ ಗಾಡಿ ಗ್ಲಾಸ್ ತೆಗಿಯಲ್ಲ. ನನಗೇನು ಚಿಂತೆ ಬಂದಿರೋ ಅಂತ ನನಗೆ ಚಿಂತೆ. ಗ್ಲಾಸ್ ತೆಗೆದೆ. ಅವಂದ ಸರ್ ಗಾಲಿನೇ ಇಲ್ಲ, ಬೆಂಕಿ ಎತ್ತಕ್ಕೆ ಹಂಗೆ ಹೊಂಟಿದ್ದಲ್ಲ ಅಂತ ನಾನಂದೆ. ನನಗೆ ಬರ್ತದೆ ಅದು ಬರ್ತೈತೆ, ಏನು ಪ್ರಾಬ್ಲಮ್ ಅಲ್ಲ. ಹಂಗೆ ಮನೆಗೆ ಹೊಡೆದೆ. ಅಲ್ಲಿ ಮುಂದೆಲ್ಲ ಶ್ರೀನಗರ ಸರ್ಕಲ್ ಮುಂದೆ ಎಲ್ಲೋ ನಮ್ಮ ಹುಡುಗ ದೊಡ್ಡ ಮಗ ನಿಂತಿದ್ದ. ಇವನು ಒದರಾಣ. ನಮ್ಮ ಗಾಡಿ ಹಿಂಗೆ ಹೊಂಟೈತೆ ಅಂತ ಅವ್ನು ಚಿಂತೆ. ಅವನು ಒದರಿದ್ರು ನಾನು ನಿಲ್ಲಿಸಿಲ್ಲ. ಮನೆ ತೊಗೊಂಡು ನಿಲ್ಲಿಸಿದ ಮೇಲೆ ಇವರು ಮನೆಯೊಳಗೆ ನಮ್ಮ ಸೈನಿಕರದಲ್ಲ, ನಾನು ಪ್ರತಿ ಸಲ ಮನೆಗೆ ಹೋಗಿ ನಿಂತುಕೊಂಡ ಮೊಬೈಲ್ ಟ್ಯಾಕ್ಸ್ ಏನೇನಾಗೈತೆ ಅಂತ ನೋಡ್ತಾರೆ. ಎಲ್ಲೆಲ್ಲಿ ಎಲ್ಲಿ ಖರ್ಚು ಮುಗಿದೈತಿ, ಏನಾಗೈತಿ ಇವ್ರು ಚೆಕ್ ಮಾಡ್ತಾರೆ. ನಾನೇ ಒಟ್ಟೆ ಯಾರು ಮಾತಾಡಕ್ಕೆ ಹೋಗ್ಬೇಡ, ನಂಗೆ ಭಾಳ ತ್ರಾಸಾಗಿತ್ತು. ಇದು ಸಣ್ಣ ಅಂದ್ರೆ ಅವ್ರು ಬೆನ್ನು ಹತ್ತಿ ಬಂದು ಹಿಡಿತಾರೋ, ಇವತ್ತಿಗೂ ಬರ್ತಾರೆ ಅನ್ನೋ ಚಿಂತೆ ನನಗೆ. ಚಿಂತೆ ಅಂಥವ್ರಿಗೆಲ್ಲ ಸುಮ್ಮ ಕೂತಿದ್ದೆ. ಇವರು ಒಬ್ಬರ ಮೇಲೆ ಒಬ್ಬರು ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ರು. ನೀ ಹಂಗ್ಯಾಕೆ ಹೊಡೆದೆ, ಹಿಂಗ್ಯಾಕೆ ಹೊಡೆದೆ, ಅಲ್ಲಿ ಹೋಗಿ ನಿಲ್ಬೇಕಿಲ್ವೋ, ಇಲ್ಲಿ ಹೋಗಿ ನಿಲ್ಬೇಕು. ನಾನಂದೆ ಒಬ್ಬಕ್ಕೆ ಇದು ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಆದ್ರೂ ಚಲೋ ಇದ್ದೆ. ಆ ಘಟನೆ ನಾನು ಭಾಳ ಚಲೋ ಅದ, ಅದು ತುಂಬ ಪ್ರೀತಿ ಬೇಕಾಗ್ತದೆ. ಅವ್ರ ಕಾರು ಓಡಿ ಮನೆ ತಲುಪಿದ್ದು ಇಂದಿಗೂ ಮಿರಾಕಲ್. ಬಹುಶಃ ಆಟೋಮೊಬೈಲ್ ಜಗತ್ತಿನೊಳಗಡೆ ಅದು ದೊಡ್ಡ ಮಿರಾಕಲ್ ಅದು. ಯಾಕಂದ್ರೆ ನಾವು ವೀಲ್ ನೋಡಿದೀವಿ. ಆ ಮ್ಯಾಗ್ವೀಲ್ ಕಬ್ಬಿಣ ಎಷ್ಟು ಗಟ್ಟಿ ಇರ್ಬೋದು ಅಂದ್ರೆ ಅದು ಅಷ್ಟು ಗಟ್ಟಿ ಇತ್ತು. ಅಂತ ಗಟ್ಟಿ ಇರುವ ವೀಲು 1 ಇಂಚು ಸೌದೆ ಎಲ್ಲ ಛಿದ್ರ ಹೋಗಿತ್ತು, ಒಡೆದೋಗಿತ್ತು. ಅದು ಹೆಂಗ್ ಮನೆ ಮುಟ್ಟಿದ್ರು ಇನ್ನೂ ಗೊತ್ತಿಲ್ಲ. ದೊಡ್ಡ ಮಿರಾಕಲ್. ಒಟ್ಟು ಇಂಥ ಸಾಹಸಗಳನ್ನೆಲ್ಲ ಮಾಡ್ತಾರೆ. ಮತ್ತು ಅವ್ರ ಕಾರಲ್ಲಿ ಕೂತಾಗ ಅವ್ರು ನಿದ್ದೆ ಮಾಡ್ತಿದ್ರು, ಕಾರ್ ಓಡಿಸ್ತಾರೆ. ನಾವು ತುಂಬಾ ಸಾರಿ ಹೇಳಿದೀವಿ ಸರ್, ನಿದ್ದೆ ಮಾಡಿ ಇಲ್ಲ ಬೇಡ ಸರ್, ಆಮೇಲೆ ಹಂಗಾಗಿ ಈ ತರದ ಹಲವು ಸಾಹಸಗಳನ್ನ ಪವಾಡಗಳನ್ನ ಮಾಡಿರೋದುಂಟು. ಅಂಥದ್ರಲ್ಲಿ ಆ ಕಾರು ಮಾತ್ರ ನಿಜಕ್ಕೂ ಅವರು
ಥ್ಯಾಂಕ್ಸ್ ಹೇಳಬೇಕು. ಅವ್ರು ಅವಾಗಲೇ ಒಂದು ಕತೆ ಹೇಳಿದ್ರು, ಈ ಕಥೆನ ಹೇಳ್ಬಿಡ್ತೀನಿ. ಬೇರೆ ಮರದ ಕತೆ ಹೇಳಿದ್ರು. ಆ ಕತೆ ಬರೆದಿದ್ದಾರೆ, ಆ ಕತೆ ಹೇಳಿದ್ರು ಅಲ್ಲಿ ಟೀ ಚಾ ಕುಡಿತಾ. ಈಗ ಅದನ್ನ ನೆನಪಿಸ್ತಾ ಇವ್ರು ನಮಸ್ಕಾರ ಹೇಳೋದಾದ್ರೆ, ಆ ಪೇರ್ಲೆ ಮರದ ಕಥೆದಲ್ಲಿ ಬರೋ ಪಾತ್ರ ಪೇರ್ಲೆ ಮರಕ್ಕೆ ನಮಸ್ಕಾರ ಆಗ್ತದೆ, ನೀವು ಆ ಕಾರಿಗೆ ನಮಸ್ಕಾರ ಹಾಕ್ಬೇಕು. ಈ ಎರಡನ್ನೂ ಸೇರಿಸಿ ಒಂಚೂರು ಹೇಳಿ. ಕಾರಿನ ಬಗ್ಗೆ ರಂಗನಾಥ್ ಸರ್ ಮಗ ಭಾಳ ಸಲ ಕೇಳ್ತಿದ್ದಾವೆ. ಕಾರಿನ ಬಗ್ಗೆ ಭಾಳ ಆಸಕ್ತಿ ಸಂಕಲ್ಪದ. ಮನೆ ಒಳಗೂ ಕೇಳೋಣ, ಈ ವೀಲ್ ಬರೀ ಟೈರ್ ಇರಲಾರ್ದ ಗಾಡಿ ಹೆಂಗೆ ಬರ್ತಿದ್ವು ಅಂತ ಭಾಳ ಅವ್ನು ದೊಡ್ಡ ಪ್ರಶ್ನೆಗಳಿತ್ತು, ಭಾಳ ಇದಿತ್ತು. ಕಾರಿನ ಕಥೆ ಅಂತೂ ಗೊತ್ತದ ನಿಮ್ಗೆ ಸರ್. ಒಂದು ನಾನು ಇದೆಲ್ಲ ನಡೀತಿದಂತ ಗೊತ್ತಿರಲಿಲ್ಲ. ಸುಮ್ಮನೆ ಮಾತಾಡ್ಕೊಂಡು ಕೂಡುವಾಗ ಅಲ್ಲೆಲ್ಲ ಇವ್ರಿಗೆ ಹೇಳಿದೆ. ನಾನು ಪೇರ್ಲ ಹಣ್ಣಿನ ಕತೆ ಹೇಳಿದ್ದೆ ಅವರಿಗೆ. ನನ್ನ ಮೊದಲನೇ ಕಥಾ ಸಂಕಲನದೊಳಗೆ ಪೇರ್ಲ ಹಣ್ಣು ಅಂತಲೇ ಒಂದು ಕತೆ ಇದೆ. ನಿಮ್ಗೆ ಗೊತ್ತಿರಬೇಕು, ನಾನು ಆಗಲೇ ಹೇಳಿದೆ, ನಾನು ಧಾರವಾಡಕ್ಕೆ ಎಮ್ಮೆಗೆ ಬರುವಾಗ, ಧಾರವಾಡಕ್ಕೆ ಎಮ್ಮೆಗೆ ಬಂದೆ 87-88 ತುಂಬ ಬಡತನದಾಗ ಕಲ್ತಿರೋದ್ರಿಂದ ಧಾರವಾಡಕ್ಕೆ ಹೆಂಗೆ ಬಂದೆ ಅಂದ್ರೆ ವಿತ್ ಲಗೇಜೇ ಬಂದೆ. ಸೀಟ್ ಸಿಗ್ತೈತೇವೋ ಬಿಡ್ತೈತೇವೋ, ಹಾಸ್ಟೆಲ್ ಸಿಗ್ತೈತೇವೋ ಬಿಡೋ ಯಾವುದೂ ಚಿಂತೆ ಮಾಡಿದ್ದಿಲ್ಲ. ಲಗೇಜ್ ಬಂದೆ, ಅಡ್ಮಿಷನ್ ಆಯಿತು, ಎಲ್ಲ ಆಯಿತು. ಎಮ್ ಎ ಫೈನಲ್ ಇರಬೇಕು. ಶಾಲ್ಮಲ ಹಾಸ್ಟೆಲ್ನೊಳಗೆ ಇದ್ದೆ ನಾನು. ನಮ್ಮ ಅವ್ಗ ನನಗೆ ಒಂದು ಕಂಡೀಷನ್, ತಿಂಗಳಿಗೆ 50 ರೂಪಾಯಿ ಕಳಿಸ್ತೀನಪ್ಪ ಅಂತಂದು. 60 ರೂಪಾಯಿ ಬೇಕಾದ್ರೆ ಆಕೆ ಪತ್ರ ಬರೀಬೇಕು, 60 ಇಲ್ಲ 50 ಮಾತ್ರ. ಹಾಗಾಗಿ ಆ ಕಂಡೀಷನ್ದೊಳಗಿದ್ದೆ. ಹಾಸ್ಟೆಲ್ನೊಳಗೆ ಶನಿವಾರ ತನಕ ಊಟ ಇರ್ತಿತ್ತು, ರವಿವಾರ ಸೂಟಿ. ಅದು ಊಟ ರವಿವಾರ ಸೂಟಿ. ರವಿವಾರ ದಿನ ಊಟ ಮಾಡೋದಕ್ಕೆ ಹೊರಗಡೆ ಜೇಬ್ನೊಳಗೆ ರೊಕ್ಕೋಳಿಲ್ಲ. ಅದ್ರ ಜೊತೆಗೆ ರಾತ್ರಿ 12-1 ಗಂಟೆ ಆಗಿತ್ತು. ಭಾಳ ಹಸಿವು. ಎಷ್ಟು ಹಸಿವು ಆಯ್ತು ಅಂತ ಕೇಳಿದ್ರೆ, ಸ್ವಲ್ಪ ಏನಾದರೂ ತಿನ್ನಲಿಲ್ಲ ಅಂದ್ರೆ ಏನಾಗ್ಬೋದೇನೋ ಅಂತ ತಿಳ್ಕೊಂಡು ಭಾಳ ತೊಂದರೆ ಆಯ್ತು. ಮತ್ತು ಯಾರ ಕಡೆಯೂ ಏನೂ ಇಲ್ಲ, ಮುಂದೆ ಮಾಡೋದೇನು ಅಂತಂದಾಗ ಹಸಿವಾಗಿ ಕದ ತೆಗೆದೆ. ಒಟ್ಟು ಏನು ಹಾಕೈತೆ ಕದ ತೆಗೆದು ಅವಾಗ 1 ಗಂಟೆ ಆಗಿರ್ಬೋದು. ಶಾಲ್ಮಲ ಹಾಸ್ಟೆಲ್ನೊಳಗಡೆ ಒಂದು ಹಾಸ್ಟೆಲ್ನ ಹಿಂದೆ ಒಂದು ಪೇರ್ಲ ಗಿಡ ಇತ್ತು. ನಾನು ಪೇರ್ಲ ಗಿಡ ತಕ ಹೋದೆ. ಹಣ್ಣು ಆಗಿದ್ದಿಲ್ಲ. ಕಾಯಿ ಎಷ್ಟೇ ಇದ್ದು, ಕಗ್ಗು ಕಾಯಿದ್ದು. ಹಸಿವಂತೂ ತಡೆಯೋಕ್ಕಾಗಂಗಿಲ್ಲ. ಪೇರ್ಲ ಗಿಡ ಸಣ್ಣದಿದ್ದು, ಮ್ಯಾಲೊಂದು ಗಣ್ಣಿಗೆ ಹತ್ತಿ ಆ ಪೇರ್ಲ ಗಿಡದ ಹಣ್ಣಾಗಲಾರ್ದಂಥ ಕಾಯಿಗಳನ್ನು ಒಂದು 3-4 ಹರಿದು ಅಲ್ಲಿ ತಿಂದು ವಾಪಸ್ ನಾನು ರೂಮಿಗೆ ಬಂದು ಮಕ್ಕೊಂಡೆ. ನನಗೆ ಇದು ಭಾಳ ಕಾಡ್ತಾ ಇತ್ತು. ಕಾಡುವಾಗ ಒಂದು ಕತೆ ಪೇರ್ಲ ಅನ್ನುವಂಥ ಒಂದು ಕತೆ ಬರೆದು, ಆ ಕತೆ ಒಳಗಡೆ ಕಥಾನಾಯಕ ಕಲಿತು ಶ್ರೀಮಂತಾಗಿ ಕಾರ್ ತಗೊಂಡು ದೊಡ್ಡ ಸ್ಥಾನಮಾನಕ್ಕೆ ಹೋಗುವಾಗ ಗಂಡ ಹೆಂಡತಿ ಜೊತೆಯಾಗಿ ಅವ್ರು ಹೋಗ್ತಾ ಇರುವಾಗ ರಸ್ತೆ ಪಕ್ಕದೊಳಗೆ ಒಂದು ಪೇರ್ಲ ಗಿಡ ಕಾಣಿಸಿದೆ. ಕಾರನ್ನು ಅಲ್ಲೇ ತರಬಿ ಕಥಾನಾಯಕ ಇಳಿದು ಹೋಗಿ ಆ ಪೇರ್ಲ ಗಿಡಕ್ಕೆ ಪೂಜೆ ಮಾಡಿ ಕಾಯಿ ಹೊಡೆದು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ್ಮೇಲೆ ಆಕೆಗೆ ಹೆಂಡತಿಗೆ ಅನ್ನಿಸ್ತದೆ, ಯಾಕೆ ಹಿಂಗೆ ಮಾಡ್ತಾನೆ, ಎಷ್ಟು ಸ್ಥಾನಮಾನ ಐತಿ ಏನಿವ ಅಂತಂದಾಗ ಆಕೆ ಹೆಂಡತಿ ಕೇಳಿದಾಗ ಗಂಡ ಹೇಳ್ತಾನೆ. ಹೌದಾ? ಹೀಗಾಗಿ ಅದೊಂದು ಅನುಭವ ನನ್ನ ಬದುಕಿನಲ್ಲಿ. ಇಂಥದ್ದು ಭಾಳಷ್ಟು ಅನುಭವ. ಬಹುತೇಕ ಪ್ರಶ್ನೆಗಳನ್ನು ಹೆಂಗೆ ತಯಾರು ಮಾಡ್ಯಾರೋ ಗೊತ್ತಿಲ್ಲ. ನಾನು 2013 ಒಳಗಡೆ ಚಂದನ್ ಟಿವಿಗೆ ಹೋದಾಗ ಒಂದಿಷ್ಟು ಕ್ಲೂ ಕೊಟ್ಟಿದ್ದರು. ಇಂಥ ಪ್ರಶ್ನೆಗಳು ಬರ್ಬೋದು ಸರ್ ನಾಳೆ ಅಂತ ಕ್ಲೂ ಕೊಟ್ಟಿದ್ರು. ಇವರು ಕ್ಲೂ ಅಲ್ಲ, ಏನು ಸುದ್ದಿನೇ ಇಲ್ಲ. ಹಾಗಾಗಿ ಅದು ಒಂದೇ ನನ್ನ ಬದುಕಿನಲ್ಲಿರ್ತಕ್ಕಂಥ. ಅದಕ್ಕಾಗಿಯೇ ಇವತ್ತಿಗೂ ನನ್ನ ಮನೆ ಒಳಗಡೆ ನಾನು ಭಾಳ ಮುಖ್ಯವಾಗಿ ಎನಿಸೋದು ನಮ್ಮ ಊರು. ಯಾಕಂತ ಕೇಳಿದ್ರೆ ಇದಕ್ಕಾಗಿ. ಯಾಕೆ ಈ ಕತೆ ಭಾಳ ಇಂಪಾರ್ಟೆಂಟ್ ಅಂದರೆ, ಇದು ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಪಾಠ ಇದೆ. ಸಾಮಾನ್ಯವಾಗಿ ತುಂಬ ಜನ ವಿದ್ಯಾರ್ಥಿಗಳು, ಬಹುಸಂಖ್ಯಾ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ತಮಗಿರೋ ಬಡತನ, ಅಪಮಾನ, ಹಸಿವು ಇವೆಲ್ಲವನ್ನು ಮುಂದೆ ಮಾಡಿ ನಮ್ಗೆ ಓದೋಕ್ಕಾಗಲ್ಲ, ಕಷ್ಟ ಇದೆ, ಈ ಕಷ್ಟವನ್ನು ಎದುರಿಸೋಕ್ಕಾಗಲ್ಲ ಅಂತೇಳಿ ಬಹಳ ಬೇಗ ಕಲಿಕೆಯಿಂದ, ಎಜುಕೇಷನಿಂದ ಡೈವರ್ಟ್ ಆಗಿ ಏನೋ ಕೆಲಸಗಳು ಹೊರಟೋಗ್ತಾರೆ. ನಿಜ ಅಂದರೆ ಈ ಬಡತನ, ಹಸಿವು, ಅಪಮಾನಗಳಿರ್ತಾವಲ್ಲ,
ಇದೇ ಯಾವುದೇ ದೊಡ್ಡ ಸಾಧಕರಿಗಿರಬಹುದಾದಂತ ದೊಡ್ಡ ಅವಕಾಶಗಳು. ನೀವು ಜಗತ್ತದ ಚರಿತ್ರೆ ತೆಗೆದು ನೋಡ್ರಿ, ದೊಡ್ಡ ಸಾಧನೆ ಮಾಡಿದವರೆಲ್ಲ ಇಂಥ ಅಪಮಾನಗಳನ್ನ, ಹಸಿವನ್ನ ಎದುರಿಸಿದವರೇ ಆಗಿರ್ತಾರೆ ಹೊರತು ಚಿನ್ನದ ಸ್ಪೂನ್ ಕೈಯಲ್ಲಿ ಹಿಡ್ಕೊಂಡು ಹುಟ್ಟಿದವರು ದೊಡ್ಡ ಸಾಧನೆ ಮಾಡುವ ಚರಿತ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ, ಯಾವ ಕಾಲದಲ್ಲೂ ಇಲ್ಲ. ಹಾಗಾಗಿ ನಮ್ಮಂತ ಕಾಲೇಜುಗಳಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಇರಬೇಕಾದ ದೊಡ್ಡ ಎಚ್ಚರ ಅಂದ್ರೆ ನಮ್ಮ ಸಾಮಾಜಿಕ ಹಿನ್ನೆಲೆ, ಹಿಂದುಳಿದಿರುವಿಕೆ, ಬಡತನ, ಹಸಿವು, ಅಪಮಾನಗಳೇನಿರ್ತವೆ ಇವು ನಮ್ಮ ಸಾಧನೆಗೆ ನಿಜವಾದ ಶಕ್ತಿಗಳು, ಫೋರ್ಸಸ್. ಅವನ್ನು ಬಳಸಿಕೊಳ್ಳುವ ಒಂದು ಶಕ್ತಿ ನಮಗೆ ಇರಬೇಕು. ಈಗ ಇಷ್ಟೊತ್ತು ಭಜಂತ್ರಿ ಸರ್ ಅವರ ಮಾತುಗಳನ್ನ ಕೇಳಿದರೆ ಗೊತ್ತಾಗುತ್ತೆ ಅವರ ಶಿಕ್ಷಣ, ಅವರ ಬಾಲ್ಯ, ಶಿಕ್ಷಣನ ಮುಂದುವರಿಸುವ ಸಂದರ್ಭದಲ್ಲಿ ಎದುರಿಸುವ ಸವಾಲುಗಳು, ಮುಖ್ಯವಾಗಿ ಹಸಿವು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ಆ ಹಸಿವು ಅವ್ರಿಗೂ ಇದೆ, ಇಲ್ಲಿರುವ ವಿದ್ಯಾರ್ಥಿಗಳ ಬಹುತೇಕ ವಿದ್ಯಾರ್ಥಿಗಳಿಗೆ ಈ ಹಸಿವು ಕಾಡುತ್ತೆ. ಹಾಗಾಗಿ ಅದನ್ನು ಮುಂದೆ ಮಾಡಿ ನಾವು ಕಲಿಕೆಯಲ್ಲಿ ಹಿಂದೆ ಸರಿಬಾರ್ದು, ಅದನ್ನ ದೊಡ್ಡ ಸಾಧನೆಗೆ ಒಂದು ಮೆಟ್ಟಿಲಾಗಿ ಮಾಡಬೇಕು ಅಂತ ನಾವು ಅನ್ನುವ ಪಾಠವನ್ನ ಮೇಷ್ಟ್ರ ಮಾತುಗಳಿಂದ ಕಲಿಬೇಕು. ಸೊ ಇಂಥ ಪಾಠವನ್ನ ನಾವು ಅವರಿಂದ ತಿಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮಾತುಕತೆ ಏರ್ಪಡಿಸಿರೋದು. ಒಂದು ಆಪ್ತ ಮಾತುಕತೆಯಲ್ಲಿ ಇದು ಸಾಧ್ಯ ಆಗುತ್ತೆ. ರೆಗ್ಯುಲರ್ ಕ್ಲಾಸ್ಗಳಿಗಿಂತ ಇದು ಬಹಳ ಭಿನ್ನವಾದದ್ದು ಅನ್ನೋದೇ ಇದರ ಉದ್ದೇಶ. ಈಗ ಇಲ್ಲಿವರೆಗೂ ಅವರ ಬೇರೆ ಬೇರೆ ಅನುಭವದ ಮಾತುಗಳನ್ನು ಕೇಳಿದ್ವಿ. ಈಗ ನಾವು ಅವರ ಅಧ್ಯಾಪನ ವೃತ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಆಧರಿಸಿ ಕೆಲವು ಮಾತುಗಳನ್ನ ಅವ್ರ ಜೊತೆಗೆ ಆಡೋಣ. ಸರ್, ಯಾವುದೇ ಒಬ್ಬ ಯಶಸ್ವಿ ಅಧ್ಯಾಪಕರಿಗೆ, ಒಬ್ಬ ಯಶಸ್ವಿ ಗುರುಗಳ ಮಾರ್ಗದರ್ಶನ ಒಂದಿರ್ತದೆ, ಆದರ್ಶ ಒಂದಿರ್ತದೆ. ನಿಮಗೆ ಆದರ್ಶವಾದ ಗುರುಗಳು ಯಾರು? ನೀವು ಯಾರನ್ನ ನೆನೆಸ್ತೀರಿ? ಸರ್, ಈಗ ಆರಂಭದೊಳಗೆ ಪ್ರೈಮರಿ ಸ್ಕೂಲ್ ಒಬ್ಬರು ಗುರುಗಳಿದ್ದರು, ಬೀರ್ನಗಟ್ಟಿ ಅಂತ ಒಬ್ಬರು ಗುರುಗಳಿದ್ದರು ನಮ್ಮ ಊರೊಳಗೆ. ಅವ್ರು ಭಾಳ ತುಂಬ ಪ್ರೀತಿಯಿಂದ ಕಾಣೋರು. ಎಷ್ಟು ಪ್ರೀತಿಯಿಂದ ಕಾಣೋರು ಅಂತ ಕೇಳಿದ್ರೆ ಒಮ್ಮೊಂದು ತಲೆ ಮೇಲೆ ಕೂರಿಸ್ಕೊಂಡು ಮಾತಾಡ್ತಾರೆ. ಆಮೇಲೆ ಒಂದೊಂದು ಸಲ ನಮ್ಮವ್ವ ಎಲ್ಲಾದರೂ ಹೊರಗಡೆ ಕೆಲಸಕ್ಕೆ ಹೋದಾಗ ಆಕೆಗೆ ಕರೆದು ಹೇಳ್ತಿದ್ರು, ನೋಡುವ ನಿಮ್ಮ ಮಗ ಭಾಷಣ ಅದನ್ನು ಬಿಡಿಸ್ಬೇಡ ಸಾರಿ. ಅವ್ರಿಗೇನು ಗುರುಗಳಿಗೆ ಪ್ರಾಬ್ಲಮ್ ಅಂತಂದ್ರೆ ಬಿಡಿಸ್ಬೋದೇನೋ ಅಂತ, ಸಾರಿ ಬಿಡಿಸ್ಬೋದೇನೋ ಅಂತ. ಮತ್ತೆ ಎಂಥ ಕಷ್ಟ ಆದರೂ ಕೂಡ ನಮ್ಮಪ್ಪ ಆಗಲಿ ನಮ್ಮವ್ವ ಆಗಲಿ ಸಾಲಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಅವ್ರಿಗೆ ತುಂಬ ಪ್ರೀತಿಯಿಂದ ಇವತ್ತಿಲ್ಲ ಗುರುಗಳು. ನಾನು ಕಲಿಸೋದಕ್ಕೆ ಅವ್ರು ಹೆಂಗಿದ್ರು ಅಂತ ಕೇಳಿದರೆ ಒಮ್ಮೊಮ್ಮೆ ಸಾಲು ಬಿಡುವಾಗ ನಮ್ಮೂರಾಗ ಗಂಟೆ ಹೊಡಿತಿದ್ರು. ದೊಡ್ಡದೊಂದು ಗಂಟೆ ಇದ್ದು ಸಾಲು ಬಿಡುವಾಗ, ಆ ಸಾಲು ಬಿಡೋ ಟೈಮ್ನಾಗ ನಾನು ಸ್ವಲ್ಪ ಹೊರಗೆ ಓಡಾಡೋದು ಭಾಳ. ಸಾಲು ಬಿಡೋದು ಇನ್ನೂ 5 ನಿಮಿಷ ಐತೆ ಅಂತಂದ್ರೆ ನನ್ನ ಬ್ಯಾಗ್ ತಯಾರು ಮಾಡ್ಕೊಂಡು ಕೂತಿದ್ದೆ. ಅವರು ನೋಡ್ಕೊತ ಹಿಂಗೆ ಕೂತಿದ್ದೆ. ಕೂತ ಮೇಲಿಂದ ಈ ಗಂಟೆ ಹೊಡೆದಿದ್ದಿಲ್ಲ, ಓಡೇ ಬಿಟ್ಟೆ ಹೊರಗೆ ಓಡಿದೆ. ಎಳ್ಕೊಂಬರ್ಲಿ ಅವನಂದು, ಎಳ್ಕೊಂಬರ್ರಿ ಅಂತ ತಿಳ್ಕೊಂಡು ನಾನು ಒಳಗೆ ಇಟ್ಟು ಹೊತ್ತಕ್ಕೆ ಒಂದು 5 ನಿಮಿಷ ಲೇಟಾಗಿ ಗಂಟೆ ಹೊಡೆದು 5 ನಿಮಿಷದೊಳಗೆ ಎಷ್ಟು ಟ್ರೀಟ್ಮೆಂಟ್ ಕೊಡಬೇಕು ಅಷ್ಟು ಟ್ರೀಟ್ಮೆಂಟ್ ಕೊಟ್ಟೆ. ನಾನು ಮೈ ನೋಡಿದ್ರೆ ಎಲ್ಲ ಕಡೆ ಟ್ರೀಟ್ಮೆಂಟ್ ಇದ್ದವು. ಆಮೇಲೆ ಅವ್ರಿಗೆ ಲಾಸ್ಟಿಕ್ ಏನು ಅನ್ನಿಸ್ತು ಅಂತ ಕೇಳಿದ್ರೆ ಭಾಳ ಚಿಕ್ಕಿದ್ರು. ಲಾಸ್ಟಿಕ್ ಎಲ್ಲರೂ ಹೋದ್ಮೇಲಿಂದ ನಾನು ಅಳ್ಕೋತ ಒಂದು ರೂಮ್ನಾಗ ಅವ್ರು ಮುರ್ಯಾಕೆ ಕೂತಾಗ ಕರೆದು ತಾಗಲೇ ಇದೆ ಅಂತ ಕರೆದು ಏನು ಮಾಡಿದ್ರು, ಕ್ಲೀನ್ ಕುಂಡಿಸ್ಕೊಂಡು ಎಲ್ಲೆಲ್ಲಿ ಬಡ್ದಿದ್ದಲ್ಲ ಅವರ ಬಡ್ದದ್ದು, ಬೇರೆ ಯಾರು ಬಡ್ದಲ್ಲ, ಇದನ್ನೆಲ್ಲ ನೋಡ್ಕೊಂತ ಬಡಿಬಾರ್ದಿತ್ತಲ್ಲ ಅಂದರು. ಅವ್ರಿಗೆ ಭಾಳ ದುಃಖ ಅನಿಸಿತ್ತು. ಬಡಿಬಾರ್ದಿತ್ತಲ್ಲ ಅಂದರು. ಅವಾಗ ಒಂದು ಮಾತು ಹೇಳಿದ್ರು, ಇವತ್ತು ನಾನು ನಿನ್ನ ಬಡಿಲಿಲ್ಲ ಅಂದ್ರೆ ಬರೀ ಶಾಲೆಯಿಂದ ಓಡಿ ಹೋಗಿ ನೀನು ಹಿಂಗೆ ಬಿಟ್ಟರೆ ಎಲ್ಲೆಲ್ಲಿ ಓಡಿ ಹೋಗಿ ಗೊತ್ತಾಗೋದಲ್ಲ, ಅದಕ್ಕೆ ಬಡ್ದಿದ್ದೀನಿ ನಾನು. ಅವರು ತುಂಬ ಪ್ರೇರಣೆ ಆಗಿದ್ದಾರೆ. ಎರಡನೇದು ಗೋಕಾಕ್ನವರು ಚಂದ್ರಶೇಖರ್ ಅಡ್ಡಿ ಅಂತಿದ್ರು. ನಾನು PUC ಸೈನ್ಸ್ ಸ್ಟೂಡೆಂಟ್. ನಾನು PUC ಸೈನ್ಸ್ ಮುಗಿದ ಮೇಲಿಂದ BSc ಅಗ್ರಿ ಸೀಟ್ ಸಿಕ್ಕಿತ್ತು. ಇಲ್ಲಿ ಧಾರವಾಡದೊಳಗೆ ಅಡ್ಮಿಷನ್ ಮಾಡಬೇಕಾಗಿತ್ತು. ಅದರ ಫೀ ಎಷ್ಟು ಅಂದರೆ 170-75 ರೂಪಾಯಿ ಇತ್ತು. 87ರೊಳಗೆ 87-88 ನಮ್ಮವ್ರು ಹೇಳಿದ್ದು ತಮ್ಮ ಶಾಲೆ ಬಿಟ್ಟು ನನ್ನ ಕಡೆಗೆ ನಮ್ಮವ್ರು ಹೇಳಿದೆ BScಗೆ ಹಚ್ತೀನಿ ಆಗೋದಿಲ್ಲ. ಲಾಸ್ಟಿಗೆ ಇವ ಶಾಲೆ ಬಿಟ್ಟಾಳ ಅಂತ ಗೊತ್ತಾಗಿ ಚಂದ್ರಶೇಖರ್ ಅಕ್ಕಿ ಅನ್ನೋರು ಏನು ಮಾಡಿದ್ರು ಅಂತಂದ್ರೆ ಅಲ್ಲಿ ಫೀಸ್ ತುಂಬಿ ಅವ್ರು ಕನ್ನಡ ಮೇಜರ್ ಮಾಡಿದರು, ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಮೈನರ್ ಮಾಡಿದರು, ಅಡ್ಮಿಷನ್ ಮಾಡಿಬಿಟ್ರು. ಅಡ್ಮಿಷನ್ ಮಾಡೋದಷ್ಟೇ ಅಲ್ಲದೆ
ಬಹುತೇಕ ಕಾಲೇಜಿಗೆ ಫಸ್ಟ್ ಬರುವಂಗೆ ಮಾಡ್ಕೊಡ್ತಾರೆ. ತುಂಬ ಪ್ರೀತಿಯಿಂದ ನಾನು ಬರೆದಿರೋ ಪೇಪರ್ಗಳನ್ನು, ಇಂಗ್ಲೀಷ್ ಪೇಪರ್ಗಳನ್ನು ಭಾಳ ಜನ ಆ ಕಾಲೇಜಿನೊಳಗೆ ಇಟ್ಕೊಂಡು ಮುಂದಿನ ಹುಡುಗರಿಗೆ ತೋರಿಸೋ ಸಲುವಾಗಿ ಮಾಡೋದು. ಅವ್ರು ತುಂಬ ಪ್ರೀತಿಸ್ತೀನಿ ಮತ್ತು ಗೌರವಿಸ್ತೀನಿ. ಇವತ್ತು ಕೂಡ JSS ಕಾಲೇಜ್ ಗೋಕಾಕ್ನವರು ನಿವೃತ್ತಿ ಜೀವನ ಮಾಡ್ತಾರೆ, ತುಂಬ ಪ್ರೀತಿಯಿಂದ ಇರುವಂತಾರೆ. ಈ ಮೂರನೇದಾಗಿ ಅತ್ಯಂತ ಪ್ರೀತಿಯಿಂದ ಕಾಣೋದೇನಂತ ಕೇಳಿದರೆ ಡಾಕ್ಟರ್ M. ಕಲ್ಬುರ್ಗಿ ಸರ್. ಕಾರಣ ಏನು ಅಂತ ಕೇಳಿದರೆ, ಕಲ್ಬುರ್ಗಿ ಸರು ಬರೀ ಸರ್ ಅಲ್ಲ, ಅವರು ಮಾತೃ ಹೃದಯವನ್ನು ಹೊಂದಿರ್ತಕ್ಕಂಥವ್ರು. ಅವ್ರ ಹತ್ರ ಹೋಗಿ MA ಫೈನಲ್ ಇದ್ದಾಗ ಗ್ರಂಥ ಸಂಪಾದನಾ ಶಾಸ್ತ್ರದ ಬಗ್ಗೆ ಒಂದು ಟೆಸ್ಟ್ ತೊಗೊಂಡಿದ್ರು. ನಂದು ಡ್ರೆಸ್ ಏನು ಅಂತ ಕೇಳಿದ್ರೆ, ಕಾಲಾಗ ಒಂದು ಹವಾಯಿ ಚಪ್ಪಲಿ, ಆಮೇಲೆ ಒಂದು ಪೈಜಾಮ, ಒಂದು ಶರ್ಟ್, ಯಾವ ಇಸ್ತ್ರಿ ಇರ್ತಿದ್ದಿಲ್ಲ. ಅವ ಕಣ್ಣಿಗೆ 18 ಮಾರ್ಕಸ್ ತೊಗೊಂಡಾನಲ್ಲ, ಪೇಪರ್ ಐತಿ ನನ್ನ ಮನೆ ಒಳಗೆ, ಇವತ್ತು ಪೇಪರ್ ಐತಿ, ಬೂಟ್ ಅಂತ ಬರ್ದಾರ ಅದಕ್ಕೆ ಕರಿ ಅಂತ ಕರ್ಸಿದ್ಮೇಲೆ ಒಳಗೆ ಹೋಗಕ್ಕೆ ಅಂಜಿಕೆ, ಸುಮ್ಮನೆ ನಿಂತೆ ಬಾಯಿನಲ್ಲಿ. ಅವ್ರಿಗೆ ಕೂಡ್ರು ಅಂತಿದ್ದಿಲ್ಲ, ಬಾಯಿನಲ್ಲಿ ಒಳಗೆ ಹೋದೆ. ಈ ಪೇಪರ್ ಯಾರು ಬಂದರು? ನನ್ನ ಹೆಸರು ಬಂದೆ, ಚಲೋ ಬರಬೇಕು, ಹಿಂಗೆ ಅಭ್ಯಾಸ ಮಾಡಬೇಕು, ಚೆಂದಂಗೆ ಇರಬೇಕು, ಹೋಗಿ ನಡೆಯೋದು. ಇಷ್ಟ ಮಾತು ಏನೂ ಇಲ್ಲ. ಇಷ್ಟು ಮಾತಿನ ಮೇಲ್ಗಡೆ ನಾನು MA ಮುಗಿದ ಮೇಲಿಂದ ಮತ್ತೆ ಕರೆದು ಹೇಳಿದ್ರು ಅವರು, ಇಲ್ಲ ನಿನ್ನ ಸ್ಕಾಲರ್ಶಿಪ್ ಬರ್ತಕ್ಕ ನನ್ನ ಸಂಬಳದಾಗ ಒಂದಿಷ್ಟು ರೊಕ್ಕ ಕೊಡ್ತೀನಿ, ನೀ ಅಭ್ಯಾಸ ಮಾಡು, ಚಲೋ ಹಾಕಿ ಅಂತಂದರು. ಅದ್ರ ಜೊತೆಗೆ ನಾನು ನೌಕರಿ ಆಯಿತು, ಒಂದು ಲೆಟ್ರ್ ಕೊಟ್ಟಾಗ ಎಲ್ಲಿ ಲೆಟ್ರ್ ಕೊಟ್ಟಿದ್ರು ಎಲ್ಲ ಕಡೆ ನೌಕರಿ ಆಯಿತು. ಲಾಸ್ಟ್ ಒಂದು ಸಲ ವಿದ್ಯಾವರ್ಧಕ ಸಂಘದ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಆವಾಗ ಕಾರಿನೊಳಗಡೆ ಈಗ ನಾನು ಹೆಂಡ್ತಿನ ಮತ್ತು ಕಲ್ಬುರ್ಗಿ ಸರ್ನ ಕಾರನ್ನ ಕಳಿಸಿದೆ. ಇವ್ರು ಸರ್ ನನ್ನ ಮನೆಗೆ ಇಳಿಸಿ ನೀವು ಹೋಗು ಅಂತ ಕಳಿಸಿದ ಮೇಲೆ ಗಾಡಿ ಒಳಗೆ ಹೋಗುವಾಗ ಈಗ ಹೇಳ್ಯಾರ ಕಾಲು, ನೋಡವ ಆ ಹುಡುಗ ಭಾಳ ತ್ರಾಸು ತೊಗೊಂಡು ಕಲ್ತಾನ, ಭಾಳ ಅಭ್ಯಾಸ ಮಾಡ್ತಾನೆ, ನೀವು ಏನೂ ತ್ರಾಸು ಮಾಡಬೇಡ, ಅವ್ನಿಗೆ ಯಾವ ರೀತಿ ತ್ರಾಸು ಮಾಡಬೇಡ, ಓದಕ್ಕೆ ಬಿಡು ಅಂತ. ಈಗ ಪಾಪ ಕಲ್ಬುರ್ಗಿ ಸರ್ ಬಗ್ಗೆ ಗೊತ್ತಿತ್ತಲ್ಲ, ಹ್ಞೂ ಅಂತ ಇಷ್ಟು ಮಾಡ್ಯಾರ, ನೀವು ಮಾಡ್ಕೊಂಡು ಕೂತಾಳ ಅಷ್ಟೇ. ಆಮೇಲೆ ಕಲ್ಬುರ್ಗಿ ಸರ್ ಮರಳು ಆದಮೇಲೆ ಅಂತ ಸುದ್ದಿ 8:35 ಬಂದ್ರೆ TV ಒಳಗೆ ನೋಡ್ತಾ ಇದ್ದೀವಿ. ನೋಡಿದ ಮೇಲೆ ಫಸ್ಟ್ ಕಣ್ಣೊಳಗೆ ನೀರು ತಂದ ಅಷ್ಟು ಉತ್ತಮವಾದಂಥ ಗುರುಗಳು. ಈ 3 ಜನ ನನ್ನ ಬದುಕಿನ ಶಿಲ್ಪಿಗಳು ಅಂತ ನಾನು ಭಾವಿಸ್ತೇನೆ. ಮೇಷ್ಟ್ರು ಮೊನ್ನೆ ಸ್ಟಾಫ್ ರೂಮಲ್ಲಿ ವಿದ್ಯಾರ್ಥಿಗಳು ಒಂದು ಮಾತಾಡ್ತಿದ್ರು, ಅವ್ರು ನೆನಪಿಟ್ಟಿರೋದ ಮಧ್ಯದಲ್ಲಿ ಗೊತ್ತಿಲ್ಲ, ನನಗೆ ಭಾಳ ಮುಖ್ಯ ಅಂತ ಅನಿಸ್ತದೆ. ಯಾವ ವಿದ್ಯಾರ್ಥಿಗಳು ಮೇಷ್ಟ್ರು ಮಾತು ಕೇಳ್ತಾರೋ ಅವ್ರು ಯಾವತ್ತೂ ಕೇಳೋದಿಲ್ಲ ಅಂತ ಇದನ್ನು ಸ್ವಲ್ಪ ಬೆಳೆಸಿ. ಯಾವ ವಿದ್ಯಾರ್ಥಿಗಳು ಮೇಷ್ಟ್ರು ಮಾತು ಕೇಳ್ತಾರೋ ಆ ವಿದ್ಯಾರ್ಥಿಗಳು ಕೆಡಲ್ಲ ಯಾವತ್ತು ಅಂತ ಒಂದು ಮಾತು ಹೇಳಿದ್ದೀನಿ. ಅಂದರೆ ಅದನ್ನು ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೂ ಒಂದು ಹೇಳ್ತೇನೆ. ನಾನು ಶ್ರೀನಿವಾಸ್ ಕೊಪ್ಪಳ ಸರ್ ಅಲ್ಲ, ಗಾಬರಿ ಆಗ್ಬಾರ್ದು, ಏನು ಶ್ರೀನಿವಾಸ್ ಕೊಪ್ಪಳ ಸರ್ ಅಲ್ಲ, ಅವ್ರ ಮೊಬೈಲಿಗೆ ಅವ್ರ ಮನೆಯವರು ಒಂದು ಮೆಸೇಜ್ ಕಳಿಸಿದ್ರು. ಏನಂತ ಕೇಳಿದ್ರೆ, ಯಾರು ಮನೆಯೊಳಗೆ ಹೆಂಡತಿ ಮಾತು ಕೇಳ್ತಾರೋ ಒಂದು ಚಿತ್ರ ಇರ್ತದೆ, ಅದರೊಳಗೆ ಸಕ್ಸಸ್ ಆದವ್ರು ಒಂದು ಚಿತ್ರ ಇರ್ತದೆ. ಆ ಚಿತ್ರ ಹಾಕಿ ಇವರಿಗೆ ಮೆಸೇಜ್ ಮಾಡಿದರು, ಯಾರು ಮನೆಯೊಳಗೆ ಹೆಂಡತಿ ಮಾತು ಕೇಳ್ತಾರೋ ಹಿಂಗೆ ಸಕ್ಸಸ್ ಆಗ್ತಾರ ಅಂತ ಒಂದು ಚಿತ್ರ ಕಳಿಸಿದ್ರು. ಅದು ಒಂದು ಬದುಕಿನ ಪಾಠ. ಆಮೇಲೆ ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಮೇಷ್ಟ್ರ ಮಾತು ಕೇಳೋದಲ್ಲ, ಬಹುತೇಕ ನಾವು 2 ಮಾತು ನೆನಪಿಟ್ಕೋಬೇಕು. ಒಂದು ಗುರು, ಇನ್ನೊಂದು ಅವ್ವ, ಇನ್ನೊಂದು ಅಪ್ಪ. ಈ 3 ಜನ ಅದಲ್ಲ, ಈ 3 ಜನರ ಮಾತನ್ನು ಯಾರು ಪಾಲಿಸ್ತಾರೋ ಖಂಡಿತವಾಗಿಯೂ ತಮ್ಮ ಬದುಕಿನೊಳಗೆ ಎಂದೂ ಫೇಲ್ಯೂರಾಗಲ್ಲ, ಯಾವ ಕಾಲಕ್ಕೂ ಫೇಲ್ಯೂರಾಗಲ್ಲ. ಅದಕ್ಕೆ ನನ್ನ ವಿದ್ಯಾರ್ಥಿಗಳನ್ನೆಲ್ಲ ಬಹುತೇಕ ನನಗೆ ಈಗ ಅನಿಸ್ತತಿ, ನಮ್ಮವು ಮೊದಲಿಂದ ಹೇಳಿದ್ದಲ್ಲ, ಎಕ್ಕಲ್ಲಿ ಹೋಗುವಾಗ ಇವತ್ತಿಗೂ ನನ್ನ ಮುಂದೆ ಎದುರುಗಡೆ ನಿಂತಿರುವಂಥ ಹೆಣ್ಣು ಹುಡುಗರು ಏನು ಬರ್ತಾವಲ್ಲ, ನನಗೆ ಹೆಣ್ಮಕ್ಳು ಇರಲಿಲ್ಲ, ಹೆಣ್ಮಕ್ಳು ಆಗಿಲ್ಲ, ಈಗ ಹೆಣ್ಮಕ್ಳು ಅದಾದ ಮನೆ ಒಳಗೆ ಏನು ಪ್ರಾಬ್ಲಮ್ ಅಲ್ಲ, ಆ ಜಾಗ ಅವ್ರು ತಂದಾಗ ಫಸ್ಟ್ ಮೊದಲು ನನಗೆ ಹೆಂಗೆ ಅನಿಸ್ತಿತ್ತು ಅಂತ ಕೇಳಿದ್ರೆ, ನನ್ನ ಎದುರಿಗೆ ಕಲಿಯುವಂಥ ಹೆಣ್ಮಕ್ಳು ಅದಾವಲ್ಲ ತುಂಬ ಪ್ರೀತಿ ಅನಿಸ್ತಿತ್ತು. ಎಷ್ಟು ಪ್ರೀತಿ ಅನಿಸ್ತಿತ್ತು ಅಂತ ಕೇಳಿದ್ರೆ, ಅವ್ರನ್ನ ಹಿಂಗೆ ಹಿಡಿದು ಮಾತಾಡಲೇನು ಅಂತ ಅನಿಸ್ತಿತ್ತು. ಬಟ್ ದೊಡ್ಡ ಹುಡುಗರು ಅದಾವಲ್ಲ, ತಪ್ಪು ತಿಳ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಹಂಗೆ ಮಾತಾಡ್ತಾ ಇರಲಿಲ್ಲ. ಬಹುತೇಕ ತಾಯಿ ಮಾತಾಗಲಿ, ತಂದೆ ಮಾತಾಗಲಿ, ಗುರುವಿನ ಮಾತಾಗಲಿ ಅದು ಶಿರಸಾವಹಿಸಿ ಪಾಲಿಸ್ಬೇಕು. ಅದನ್ನು ಪಾಲಿಸಿದ್ರೆ, ನಿಮಗೆ ಮನೆಗೆ ಹೋದ ವರ್ಷ ಒಬ್ಬ ಹುಡುಗ
ಶಿವಾನಂದ ಜೋಗಿ ಅವರು ಅಂತ ಬಂದಿದ್ದಾರೆ, ಭಾಷಣ ಮಾಡಕ್ಕೆ ಬಂದಿದ್ದಾರೆ. ಅವ್ರು ನಡ್ಕೊಂಡು ನೋಡಿದ್ದಾರೆ. ಅವು ಎಷ್ಟು ಡೇಂಜರ್ ಇದ್ದಂದ್ರೆ ಇಡೀ ಕಾಲೇಜ್ ನೋಡೋದ ನಂಬರ್ 1 ಗುಂಡಾವ. ಪ್ರತಿ ದಿವಸ ಒಬ್ಬ ಹುಡುಗರು ಬಡಿಲಾರ್ದ ಮನೆಗೆ ಹೋಗ್ತಿದ್ದಿಲ್ಲ. ಅವ್ನ ಮನೆಗೆ ಹೋದ್ರೆ ಊಟ ಸಿವಿ ಅಂತಿದ್ದಿಲ್ಲ. ಯಾಕೋ ಹಿಂಗಂತ ಕೇಳಿದ್ರೆ ಸರ್ ಇವತ್ತು ಯಾರು ಬಡಿಯೋಕೆ ಸಿಗುವಲ್ಲ ಸರ್, ಏನು ಮಾಡ್ತಾರೆ ಆ ಚಿಂತೆ ಅವನಿಗೆ. ಒಂದು ದಿವಸ ಬಡದು ಯಾರನ್ನೂ ಬಡದು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ನಿಲ್ಲಿಸ್ಯಾರ. ನಾನು ಮತ್ತು ಒಪ್ಪನ್ ಸರ್ ಇಬ್ಬರು ಅಲ್ಲೇ ಇದ್ದೀವಿ, ಹೋದಿವಿ. ಅವ್ರ ಕ್ಲಾಸ್ಮೇಟ್ ಅಲ್ಲಿ CPI ಆಗಿದ್ದರು. ಆ ಹುಡುಗ ಹಿಂಗೆ ಬಗ್ಗಿಸಿ ನಿಲ್ಲಿಸಿದ್ರು. ನಾನು ಮುಂದೆ ಪ್ರಶ್ನೆ ಇದ್ದೆ, ಆ ಬಗ್ಗಿಸಿ ಹಿಂಗೆ ನಿಲ್ಲಿಸಿದ್ರು. ನಾವು ಹುಡುಗರು ಹಿಂಗೆ ನೋಡಿದೆ. ಆಮೇಲೆ ಹೇಳಿದ್ನಿ, ಅಲ್ಲಿ ನಡು ಕೂತಲ್ಲ ಹುಡುಗವ ಚಲೋ ಅದನ್ರಿ, ಹಂಗೇನು ಕೆಟ್ಟ ಹುಡುಗ ಅವಾಗ ಕೇಳಿಸಿದ ಮೇಲ್ಗಡೆ ಅವ ಇಡೀ ದಿವಸ ಊರಾಗ ಊಟ ಮಾಡ್ದಂತ ಆ ಕಡೆ ನಮ್ಮ ಮನೆಗೂ ಬಂದ್ಮೇಲೆ ಈಕಿ ಅಂದು, ಇಲ್ಲ ನೀ ಇಂಥದ್ದು ಮಾಡೋದಾದ್ರೆ ರೊಕ್ಕ ಸಿಗ್ತತಿ, ಬೇಕಾದ್ರೆ 1-2-3 ಮರ್ಡ್ರ್ ಬೇಕಾದ್ರೆ ಮರ್ಡ್ರ್ ಮಾಡ್ಕೊತ ಅಡ್ಯಾಡು, ನಿಮ್ಗೆ ರೊಕ್ಕ ಸಿಗ್ತತಿ, ಅದಕ್ಕೆ ಕಲಿಬೇಕಾಗೈತಿ. ಲಾಸ್ಟ್ ಆ ಮಾತು ಒಂದು ಮಾತು ಪಾಲಿಸಿ, ಒಂದೇ ಮಾತು ಲಾಸ್ಟಿಗೆ ಹೇಳಿದೆ ಅವಾಗ, ತಮ್ಮ ಕಲಿದು ಭಾಳ ಮುಖ್ಯ, ಉಳಿದದ್ದು ಯಾವುದು ಮುಖ್ಯ ಅಲ್ಲ, ತಿಳ್ಕೊಂಡು ನಡಿ ಅಂತ ಇಷ್ಟ ಒಂದು ಮಾತು ಹೇಳಿದ್ದಕ್ಕೆ ಇವತ್ತಿಗೆ JT ಕಾಲೇಜ್ ಒಳಗೆ ಗದಗದೊಳಗೆ ದಿ ಬೆಸ್ಟ್ ಲೆಕ್ಚರರ್, ದಿ ಬೆಸ್ಟ್. ಆಮೇಲೆ ನೀನು ಬಂದಿರೋ ಹುಡುಗ ನನಗಿಂತ ಒಂದು 4-5 ವರ್ಷ ಹೆಚ್ಚು ಕಡಿಮೆ ಇರ್ಬೋದು, ಮಲ್ಲಿಕಾರ್ಜುನ್ ಬೇಟಿ ಅಂತ. ನಾನು ಇಳ್ಕಲ್ದೊಳಗೆ ಫಸ್ಟ್ ಬ್ಯಾಚಿನ ಸ್ಟೂಡೆಂಟ್. BA ಮುಗಿದ ಮೇಲಿಂದ ಇವರು ರುದ್ರಸ್ವಾಮಿ ಅಂತ ಇಬ್ಬರು ಹುಡುಗರಿದ್ರು. ಅವರು ಸರ್ ಏನು ಮಾಡೋದ್ರಿ ನಾವು ಅಂತ, ಏನು ಮಾಡೋಣ ಅಂತ ಕೇಳಿದ್ರೆ ನನಗೆ ಲಿಂಗ್ವಿಸ್ಟಿಕ್ಸ್ ಮಾಡಿ ನೀನು ಚಲೋ ಆಕತಿ ಅಂದರೆ. ಲಿಂಗ್ವಿಸ್ಟಿಕ್ಸ್ MA ಮಾಡಿದ್ಮೇಲೆ ಅವನು ಸುಧೈವ್ ಹೆಂಗದ ಅಂತ ಕೇಳಿದ್ರೆ, ಅಲ್ಲಿ ಮುರುಗಪ್ಪ ಸರ್ ಇದ್ದರು, ಮಹೇಶ್ವರ ಅವರೆಲ್ಲ ಇದ್ದರು. MA ಮುಗಿದ್ರೆ ಶಿವಮೊಗ್ಗ ಯೂನಿವರ್ಸಿಟಿ ಕರೆದ ಮೇಲಿಂದ ಅವನು ಸುಧೈವಕ್ಕೆ ಶಿವಮೊಗ್ಗ ಯೂನಿವರ್ಸಿಟಿ ಒಳಗೆ ಅಪಾಯಿಂಟ್ಮೆಂಟ್ ಆಯಿತು. ಈಗ ಒಂದು ಸಂಬಳ ಬಹುತೇಕ ಎಷ್ಟಿರ್ಬೋದು ಅಂತ ಕೇಳಿದ್ರೆ ನಮಗಿಂತಲೂ ಒಂದು 10-12 ಸಾವಿರ ರೂಪಾಯಿ ಜಾಸ್ತಿ ತಗೋತಾನೆ. ಥ್ಯಾಂಕ್ ಯು ಸರ್. ಮೇಷ್ಟ್ರ ಮಾತು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಕೆಲವು ಸಾರಿ ಅನುಭವದ ಕೊರತೆಯಿಂದಲೂ ಮಧ್ಯದ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ತೀರ್ಮಾನ ತಗೊಳ್ಳೋಕ್ಕಾಗಿರೋದಿಲ್ಲ, ಗೊಂದಲದಲ್ಲಿ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಸರಿಯಾಗಿ ತಿಳಿಸಿ ಹೇಳುವವರ ಮಾತನ್ನು ಆಲಿಸಿದರೆ ಅದು ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆಗಳಿರ್ತವೆ. ಸೊ ಅಂತ 2 ಎಕ್ಸಾಂಪಲ್ಗಳನ್ನು ಕೂಡ ಕೊಟ್ಟರು. ಹಾಗಾಗಿ ವಿದ್ಯಾರ್ಥಿಗಳು ಇದರ ಬಗ್ಗೆ ಲಕ್ಷ್ಯ ಕೊಡಬೇಕು ಅನ್ನೋದು ನನ್ನ ಮನವಿ. ಸರ್, ಈಗ ನಮ್ಮ ಮಾತು ಉದ್ದ ಆಗ್ತಿದೆ, ಅದು ಚುಟ್ಟಾಗಿ ಮುಗಿಸೋಣ. ಮೇಲ್ಸೊ ಗಡಿಯಾರ ನೋಡ್ತಿದ್ದಾರೆ ಆಗಲೇ. ಇನ್ನೂ ಇದೆ ಸರ್ ರೂಪಕ್ಕೆ, ಇನ್ನೂ ರೂಪಕ್ಕಿದೆ. ಈಗ ನಾನು ಅಧ್ಯಾಪಕರು ಯಾವಾಗಲೂ ಮತ್ತೊಬ್ಬ ಗುರುಗಳು ಮಾರ್ಗದರ್ಶನವನ್ನು ಮಾಡುವ ದಾರಿದೀಪವಾಗಿರ್ತಾರೆ. ಹಾಗೆಯೇ ಕನ್ನಡ ಸಾಹಿತ್ಯವನ್ನು ಓದಿದ ವಿದ್ಯಾರ್ಥಿಗಳಿಗೆ, ಮಾಸ್ತರ್ಗಳಿಗೆ ಯಾವುದೋ ಒಬ್ಬ ಲೇಖಕರು ಅವರ ತಿಳುವಳಿಕೆಯನ್ನು ರೂಪಿಸಿರ್ತಾರೆ. ಹಂಗೆ ನಿಮ್ಮ ತಿಳುವಳಿಕೆಯನ್ನು ರೂಪಿಸಿದ ಕನ್ನಡದ ಲೇಖಕರು ಯಾರು? ಇದು ಸ್ವಲ್ಪ ಕಠಿಣ ಆಗತ್ತೆ. ಮಾಡೆಲ್ ಅಥವಾ ನಮ್ಮ ಓದು ವಿಸ್ತಾರಗೊಂಡಂಗೆ ನಾನು ಆರಂಭದೊಳಗಡೆ BA ಇದ್ದಾಗಲೇ ಕುವೆಂಪು ಅವರ ಕಾದಂಬರಿಗಳನ್ನು ಓದ್ತಾ ಇದ್ದೆ. ಭಾಳ ಮುಖ್ಯವಾಗಿ ಕುವೆಂಪು ಅವ್ರನ್ನ ತುಂಬ ಪ್ರೀತಿ ಇದೆ. ಅಂದ್ರೆ ಕನ್ನಡದ ಉಳಿದ ಲೇಖಕರನ್ನು ನೋಡೋದಕ್ಕೆ ಬೇರೆ ಆಗತ್ತೆ, ಕುವೆಂಪು ಅವರನ್ನು ನೋಡೋದು. ಒಂದು ಮಾತು 8 ಮಂದಿ ಜ್ಞಾನಪೀಠ ಪ್ರಶಸ್ತಿ ಪಡೆದರೊಳಗೆ ಅವರು ಮೊದಲಿಗರು. ಅವ್ರ ಕಾವ್ಯ ಭಾಳ ತುಂಬ ಹಿಡಿಸಿರ್ತಕ್ಕಂಥದ್ದು ಒಂದು. ಅದ್ರ ಜೊತೆಗೆ ನನಗೆ ಸಂಶೋಧನೆ ಮತ್ತು ವಿಮರ್ಶೆ ಇತ್ಯಾದಿ ಎಲ್ಲ ಕಲಬುರ್ಗಿ ಸರ್, ಬಹುತೇಕ ಕಲಬುರ್ಗಿ ಸರ್ನೇ ಹೆಚ್ಚು ಪ್ರಭಾವಶಾಲಿಯಾಗಿ ನನ್ನ ಓದು ಮತ್ತು ನನ್ನ ವೃತ್ತಿಗೆ. ನಿಮಗೊಂದು ಸಣ್ಣ ಘಟನೆ ಹೇಳ್ತೀನಿ. ಕಲಬುರ್ಗಿ ಸರ್ MA ಪ್ರಿವಿಯಸ್ ಇದ್ದಾಗ ಪಂಪ ಭಾರತ ಹೇಳ್ತಾ ಇದ್ರು. ಪಂಪ ಭಾರತ ಹೇಳುವಾಗ ಭೀಷ್ಮ ಮತ್ತು ಅಜ್ಜ ಮೊಮ್ಮಗನ ಪ್ರಸ್ತಾಪ ಬರ್ತದೆ.
ಪ್ರಸ್ತಾಪ ಬಂದ್ಮೇಲೆ ಪದ್ಯ ಓದ್ತಾ 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 ಒಂದಿಂದ ಅಂದರೆ ಕಣ್ಣೀರು ಹಾಕಿ ನಾ ಇವತ್ತು ಹೇಳೋದಿಲ್ಲ, ನಾಳೆ ಹೇಳ್ತೀನಿ ಅಂದ್ಕೊಂಡು. ಬಹುತೇಕ ಒಬ್ಬ ಟೀಚರು ಬರೀ ಪಾಠ ಮಾಡ್ತೀನಿ ಅಂತ ಪಾಠ ಮಾಡೋದಕ್ಕಿಂತ ಪಾಠದ ಅಂತರಂಗ ಪ್ರವೇಶ ಮಾಡಿ ಅವ್ರೇನಾದರೂ ಬೋಧನೆ ಮಾಡಿದರೆ ತುಂಬ ಉಪಯುಕ್ತ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಗೋಕಾಕ್ ಕಾಲೇಜಿನೊಳಗಿದ್ದಾಗ ಮಳಗಿ ಮತ್ತು ಚಂದ್ರಶೇಖರ್ ಅಕ್ಕಿ ಅಂತಿದ್ರು. ಅವ್ರ ಪಾಠ, ಅವ್ರ ಇನ್ಸ್ಪಿರೇಷನ್ ಪಾಠಕ್ಕೆ ಭಾಳ ಸಾಹಿತ್ಯಿಕ ಕುವೆಂಪು ಅವರಾಗಲಿ ಅದ್ರ ಜೊತೆಗೆ ಕಲಬುರ್ಗಿ ಸರ್ ಆಗಲಿ ಈ ಥರ ಬಹುತೇಕ ಪಾಠಕ್ಕೆ ಮಳಗಿ ಸರ್ ಅಂತವರು, ಚಂದ್ರಶೇಖರ್ ಅಕ್ಕಿ ಅಂತವರು ತುಂಬ ನಾನಂತೂ ಅನುಸರಿಸಿರ್ತಕ್ಕಂಥ ಪ್ರಾಧ್ಯಾಪಕ. ಸರಿ, ಇನ್ನೊಂದು ಪ್ರಶ್ನೆ. ಈಗ ನೀವು 35 ವರ್ಷಗಳ ಬೋಧನಾ ಕರ್ತವ್ಯವನ್ನು ನಿರ್ವಹಿಸಿದಿರಿ. ಈ 35 ವರ್ಷಗಳಲ್ಲಿ ನಿಮ್ಮ ಅತ್ಯುತ್ತಮ ಕ್ಷಣಗಳು ಯಾವುದು? ನಿಮ್ಮ ಅಧ್ಯಾಪನದ ಅತ್ಯುತ್ತಮ ಗಳಿಗೆಗಳು ಯಾವ್ಯಾವು? ಮೂವತ್ತೈದು ವರ್ಷ ಸೇವೆ ಸಲ್ಲಿಸೀನಿ. ಎರಡು ಘಟನೆಗಳು ಮಾತ್ರ ತುಂಬ ಮುಖ್ಯವಾಗಿತ್ತು. ಒಂದು, ನಾನು ಸಿಂದಗಿ ಕಾಲೇಜಿನೊಳಗಿದ್ದಾಗ ಬಾಲ್ಸನ ಹುಡುಗರಿಗೆ ಹೇಳಿರ್ತೀವಿ, ಅಶೋಕ್ ಯಾರಗಲ್ ಅಂತ ಒಬ್ಬ ಹುಡುಗಿದ್ದ. ತುಂಬ ಬಡತನದೊಳಗಿದ್ದಾವೆ. ಎಷ್ಟು ಬಡತನ ಇತ್ತಂದ್ರೆ ಅವ್ರ ಮನೆಗೆ ಹೋದ್ರೆ ಬಹುತೇಕ ನಾನು ಹಾಗೆ ಇದ್ದೆ, ನನಗೇನದು ಭಾಳ ಇದು ಅನಿಸಲಿಲ್ಲ. ತುಂಬ ಬಡತನ, ಮೈ ಮೇಲೆ ಬಟ್ಟೆನೂ ಇರಲಿಲ್ಲ. ಅವನು ನನ್ನ ಮುಂದೆ ಹೆಂಗೆ ಕುಂಡಿರ್ತಿದ್ದಂದ್ರೆ ಇವೆಲ್ಲ ಶರ್ಟಿನ ಇವೆಲ್ಲ ಹರಿದಿರ್ತಿದ್ವು, ಭಾಳ ಹರಿದಿರ್ತಿದ್ದು. ಅದು ಎಷ್ಟು ಸಣ್ಣ ಇದ್ದಂದ್ರೆ ನನಗಿಂತ ಹೆಚ್ಚು ಸಣ್ಣ ಇಲ್ಲ. ಒಮ್ಮೊಮ್ಮೆ ನನಗೆ ಪ್ರಶ್ನೆಗೆ ಯಾರೂ ಉತ್ತರ ಹೇಳಿಲ್ಲ ಅಂದ್ರೆ ಲಾಸ್ಟಕ್ಕೆ ಅವನಕ್ಕೆ ಇಷ್ಟು ಕೈ ಮಾಡ್ತಿದ್ದ ಹೇಳ್ತಮ್ಮ ಅಂತ ಹೇಳ್ತಿದ್ದೆ. ಒಮ್ಮೊಮ್ಮೆ ನನಗೆ ಓದಿನೊಳಗೆ ತಿಳಿದಿರಲಿಲ್ಲ ಅಂದ್ರೆ ನಾನು ಕ್ಲಾಸ್ ರೂಮ್ನಾಗ ತೇರಿಸಿ ಏನಾರು ಹೇಳಕ್ಕೆ ಹೋಗ್ಬಿಟ್ರೆ ಆ ಹುಡುಗ ಅದು ಮುಗಿದ ಮೇಲೆ, ಪಾಠ ಮುಗಿದ ಮೇಲಿಂದ ಸ್ಟಾಫ್ ರೂಮಿಗೆ ಬಂದ ಮೇಲೆ, ಸರ್ ಅದು ಹಿಂಗೆ ಅನಿಸೋದಿಲ್ಲ ನಾವು ಬಟ್ಟೆ ಹರಿದಿತ್ತು. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಮೈಯಲ್ಲಿ ಹರಕು ಬಟ್ಟೆ ಇದ್ದರೂ ಕೈಯಲ್ಲಿ ಪುಸ್ತಕ ಇರಬೇಕು. ನಾನು ತುಂಬ ಸಂತೋಷದ ಕ್ಷಣ ಅವ ಕ್ಲಾಸ್ನೊಳಗೆ ಹರಿದ ಬಟ್ಟೆ ಒಳಗೆ ಗಟ್ಟಿರುವ ಬಟ್ಟೆಯ ವಿದ್ಯಾರ್ಥಿಗಳಿಗಿಂತಲೂ ಚಂದ ಕಲಿತಿದ್ನಲ್ಲ, ಭಾಳ ಖುಷಿ ಅನಿಸ್ಬೇಕು. ಆಮೇಲೆ ಅದ್ರ ಜೊತೆಗೆ ಈಗ PDO ಒಂದು ಹುಡುಗಿ, ನರಗುಂದ ಕಾಲೇಜ್ನೊಳಗೆ ಹುಡುಗಿ, ಆಕಿ ನಾರ್ಮಲ್ ಆಗಿರುವಂಥ ಎಜುಕೇಷನ್ ಇರೋ ಹುಡುಗಿ. ಅವ್ರ ಅಜ್ಜ ನಮ್ಮ ಮನೆಗೆಲ್ಲ ಪುಸ್ತಕ ತೊಗೊಂಡವರು. ಸವಿತಾ ಸೋಮಣ್ಣ ಅವರು ಅಂತ ಒಂದು ಹುಡುಗಿ, ಆಕಿ ಈಗ ಇದ್ರೊಳಗೆ PDO ಅದಾಳ. ಅವ್ರಿಗೆ ಎಷ್ಟು ಚೆನ್ನಾಗಿದ್ದು ಅಂತ ಕೇಳಿದ್ರೆ, ನನಗೆ BA ಇದ್ದಾಗ 2 ಮಾರ್ಕಸ್ದೊಳಗೆ ಗೋಲ್ಡ್ ಮೆಡಲ್ ತಟ್ಟಿತ್ತು, ಬರೀ 2 ಮಾರ್ಕಸ್ದೊಳಗೆ. ಆ ಹುಡುಗಿಗೆ ಅದನ್ನು ಹೇಳಿದ್ದೆ ನನಗೆ, ತಂಗಿ ನೋಡುವ, ನಮ್ದು 2 ಮಾರ್ಕಸ್ದೊಳಗೆ ಗೋಲ್ಡ್ ಮೆಡಲ್ ತಟ್ಟದ, ನೀನು ಚೆಂದಂಗೆ ಓದಬೇಕು. ಶಬ್ದಮಣಿ ದರ್ಪಣದ ಇಡೀ ಬರೀ ಸೂತ್ರಗಳನ್ನು ಬ್ಯಾಪಟ್ ಮಾಡೋದಲ್ಲ, ಕ್ಲಾಸ್ ಕೂಡ ಮಾಡ್ತಿದ್ದ ಹುಡುಗಿ. ಕ್ಲಾಸ್ ಕೂಡ ತಾನೇ ಹ್ಯಾಂಡಲ್ ಮಾಡ್ತಿದ್ರು. ಲಾಸ್ಟಕ್ಕೆ ಅದು ಹೇಳಿದ್ದು, ನಾನು ಇಷ್ಟು ಮಾರ್ಕಸ್ ತೊಗೊಂಡಿನಿ, ನೀನೇನು ಮಾಡ್ಬೇಕು, ನನಗಿಂತ 1 ಜಾಸ್ತಿ ಮಾರ್ಕಸ್ ತೊಗೊಂಡು ನನಗೆ ಖುಷಿ ಆಗ್ತೈತೆ ಅಂತ ಹೇಳಿದೆ. ನಾ ಎಲ್ಲಿರ್ತಿಲ್ಲ ಅಲ್ಲೇ ನಿನ್ನ ಕೈ ಹತ್ತೀನಿ ಅಂತ ಹೇಳಿದ್ದೆ. ಆ ಹುಡುಗಿ ನನ್ನ ಮಾರ್ಕಸ್ ಅಷ್ಟೇ ಅಲ್ಲ, ನರಗುಂದ ಕಾಲೇಜಿನ ಇತಿಹಾಸದಲ್ಲಿಯೇ ಯಾರೂ ಮಾಡಲಾರ್ದಷ್ಟು 200ಕ್ಕೆ 192 ಮಾರ್ಕಸ್ ತೊಗೊಂಡಿದ್ದಕ್ಕೆ. ಇಂಟರ್ನಲ್ಲಿ ಮಾರ್ಕಸ್ ಇರಲಿಲ್ಲ. ಈಗ ನಮ್ಮ ಹುಡುಗರಿಗೆ 40 ಅದಾವಲ್ಲ, 40 ಯಾವುದೂ ಇರಲಿಲ್ಲ. ಮಧ್ಯಾಹ್ನ ನಾನು ಸೌದತ್ತಿಗೆ ಹೋಗ್ತಾ ಇದ್ದೆ, ಅಷ್ಟೊತ್ತಿಗೆ ಟ್ರಾನ್ಸ್ಫರ್ ಆಗಿತ್ತು. ಮಧ್ಯಾಹ್ನಕ್ಕೆ ಫೋನ್ ಮಾಡಿದ್ದು, ಸರ್ ಅಂತ. ಯಾಕೋ ಅಂದೆ. ಇಲ್ಲ ಸರ್, ನಾನು ಇದಕ್ಕಿಂತ ಹೆಚ್ಚು ಮಾರ್ಕಸ್ ತೊಗೊಂಡಿನಿ, 192 ತೊಗೊಂಡಿನಿ ಅಂದರು. ನಾನು ಭಾಳ ಖುಷಿ ಅನ್ನಿಸ್ತು. ಗಾಡಿ ಮೇಲಿದ್ದೆ, ಗಾಡಿ ಹೊಡ್ಯಾಕತ್ತಿದ್ದೆ. ಆ ಖುಷಿ ಒಳಗೆ ಕೈ ಬಿಡ್ಬೇಕು ಅನ್ನಿಸ್ತು. ಥ್ಯಾಂಕ್ಸ್ ಹೇಳಕ್ಕೆ ನಾನೇ ಇರೋದಿಲ್ಲ, ಅದಕ್ಕೆ ಕೈ ಬಿಡಲಿಲ್ಲ. ಗಾಡಿ ಒಂದು ಕಡೆ ತರವಿ ಒಂದು 5 ನಿಮಿಷ ಹುಡುಗಿ ಜೊತೆ ಮಾತಾಡಿದೆ. ಭಾಳ ಖುಷಿ ಅನ್ನಿಸ್ತು. ಸರಿ ಅವ್ವ, ನೀನು ಶಿಷ್ಯಾದಿಜೆ ಗುರು ಪರಾಜಯ ಅಂತದಲ್ಲ, ಅದು ಸಾಧ್ಯ ಆಗ್ತದೆ ಅಂತ ಹೇಳಿದೆ. ಇನ್ನು ಒಂದು ಮಾತು ಹೇಳ್ತೀನಿ, ಈಗ ಕಲಿಯುವಂಥ ಈಗಿನ ಬ್ಯಾಚಿನ ಸ್ಟೂಡೆಂಟ್ಸ್ ಅದಾರ, ಬಹುತೇಕ ಆ ಹುಡುಗಿ ನೆನಪನ್ನು ಮಾಡುವಷ್ಟೇ ಸಮರ್ಥವಾದಂಥ ಈ ಬ್ಯಾಚಿನ ಫೈನಲ್ ಇಯರ್ ಕನ್ನಡ ಆಪ್ಷನ್ ವಿದ್ಯಾರ್ಥಿಗಳದ. ನಾನು ಭಾಳ ಎಷ್ಟೊತ್ತಲ್ಲ ಹುಡುಗರು ಹೇಳೇನಿ, ನಿಮ್ಮಲ್ಲಿ ಭಾಳ ಕೆಪಾಸಿಟಿ ಅದ, ಭಾಳಷ್ಟು ಕೆಪಾಸಿಟಿ ಅದ. ಮತ್ತು ಹಂಗೆ ಮಾಡ್ಯಾರವರು ನಿಮಗೆ ಆ ಹುಡುಗಿನ ಮರೆಸಿ ಬಿಡುವಷ್ಟು ಅಂಕಗಳನ್ನು ತಗೊಳ್ಳುವಂಥ ಸಾಧ್ಯತೆ ನಿಮ್ಮೆಲ್ಲರ ನೀವು ಹಂಗೆ ಮಾಡಿದರೆ ಸರಿ ಆಗ್ತದೆ.
ಸರ್, ಮಾಸ್ತರ್ ಆಗಿ ನೀವು ಎದುರಿಸಿರುವ ಚಾಲೆಂಜಸ್ ಏನು? ಟೀಚರ್ ಆಗಿ ನೀವು ಎದುರಿಸಿರುವ ಚಾಲೆಂಜ್ಗಳೇನು ಮತ್ತು ಇವತ್ತು ಅಧ್ಯಾಪನ ವೃತ್ತಿಗಿರುವ ಚಾಲೆಂಜಸ್ ಏನು? ಇದ್ರ ಮೇಲೆ ಕೆಲವು ಫಸ್ಟಿಗೆ ಇಳಕಲ್ ಕಾಲೇಜ್ ಹೋಗಿ ಜಾಯ್ನ್ ಆದೆ. BA ಒಂದು ಕ್ಲಾಸ್ ಇತ್ತು. ನಮ್ಮ ಶಂಭು ಬಳಿಗಾರ್ ಸರು 12 ಮಾಡಿಸೋರು ಅಲ್ಲಿರುವಂಥ ಟೀಚರ್ಸ್, ಅವ್ರು ಭಾಳ ದೊಡ್ಡವರು. ನನಗೆ ಶಂಭು ಬಳಿಗಾರ್ ಸರ್ ಅವರು BA 1ಕ್ಕೆ ನೀವು ಕ್ಲಾಸಿಗೆ ಹೋಗ್ಬೇಕು ಅಂದರು. ಅಲ್ಲಿ ಸೋಮಶೇಖರ್ ವಿದ್ಯಾಕಪ್ಪರವ್ರು ಒಂದು ಪುಸ್ತಕ ಹಚ್ಚಿದ್ರು. ಕ್ಲಾಸಿಗೆ ಹೋದೆ. ನಾನು ಜಸ್ಟ್ MA ಮುಗಿಸ್ಕೊಂಡು ಹೋದವ, ನನಗಿಂತ ಹುಡುಗರು ಜಬರ್ದಸ್ತ್ ಇದ್ದು. ಆಮೇಲೆ ಒಳಗೆ ಹೋಗಿ ಒಬ್ಬರು ಹೇಳೋಲ್ಲ, ಸರ್ ಬಂದರೆ ಹುಡುಗರು ಎದ್ದಿರ್ಬೇಕಲ್ಲ, ಒಬ್ಬರು ಹೇಳೋಲ್ಲ. ಆಮೇಲೆ ನಾನು ಸ್ಟೇಜ್ ಮೇಲೆ ಹೋಗಿ ಹೇಳಿದೆ, ತಮ್ಮನ್ನ ಸರ್ ಅದಕ್ಕೆ ಒಂದೆ ಇರುವಲ್ಬೇಕಂತ ನಾವೇನು ಮಾಡೋದು ಲೆಕ್ಕಕ್ಕೆ ಒಂದು ಒಬ್ಬರು ಹೇಳೋವಲ್ದು. ಆಮೇಲೆ ಅಷ್ಟಕ್ಕೆ ಡಯಸ್ ಮೇಲೆ ಹೋಗಿ ಒಂದು 10 ನಿಮಿಷ ಪಾಠ ಮಾಡ್ತಾ ಇದ್ದೆ. ಬಹುತೇಕ ಆ ಪಾಠ ಅವ್ರಿಗೆ ಹೆಂಗಾಗಿತ್ತು ಅಂತ ಕೇಳಿದ್ರೆ ನನ್ನ ಮೊದಲನೇ ಪಾಠ ಕೂಡ ಹೌದು. ಬಹುತೇಕ 1 ತಾಸು ಮುಗಿದು ಹೋದರೂ ಕೂಡ ಹೊರಗೆ ಬಿಟ್ಟಿಕ್ಕೆ ಗಂಡಿಗೆ ಹೋಗಿದ್ದಿಲ್ಲ ನಾನು. ಶಂಭು ಬಳಿಗಾರ್ ಸರ್ ಚಿಂತೆ ಏನು ಅಂದ್ರೆ, ಹುಡುಗ ಸಣ್ಣವನ ಮೊದಲ ಅಲ್ಲಿ ಎಡವಟ್ಟಾಗಿ ಏನಾರ ಆಗಿದ್ದಾತೋ ಏನೋ, ಏನಾರ ಚಕ್ರ ಬಂದಿದ್ನೋ ಏನೋ. ಯಾಕಂದ್ರೆ ಹೆದರಿ ಮೊದಲನೇ ಪಾಠಕ್ಕೆ ಭಾಳ ಹೆದರ್ತಾರೆ ಮಂದಿ. ಬಿದ್ದೇನೋ ಅಂತ ತಿಳ್ಕೊಂಡು ಹೊರಗೆ ಬಂದು ಅವ್ರು ನಿಂತಾರೆ. ಬಂದ್ಕೊಂಡು ಹೊರಗಡೆ ನೋಡಿದ್ರೆ ಭಾಳ ಖುಷಿ ಆದರು. ಶಂಭು ಬಳಿಗಾರ್ ಸರ್ ಕೇಳಿದ್ರು, ನಾನು ರಗಡ್ ಸರ್ವಿಸ್ ಮಾಡೀನಿ, ಇಷ್ಟು ಪ್ರೀತಿಯಿಂದ ಕಾಣುವಂಥದ್ದು ಯಾರೂ ಇಲ್ಲ ಅಂದರು. ಒಂದೇದು. 2ನೇ ದಿವಸ ಅದೇ ಕಾಲೇಜ್ನೊಳಗೆ ತುಂಬ ಹುಡುಗರು ಇದ್ದರು. ಅದರೊಳಗೆ ಇಂಗ್ಲೀಷ್ ಹೆಣ್ಣು ಹುಡುಗರು ಮಾತ್ರ ಇದ್ದರು, ಗಂಡು ಹುಡುಗರು ಅಷ್ಟೇ ಕಾಲೇಜು. ಬಟ್ ಇಂಗ್ಲೀಷ್ ವುಮೆನ್ಸ್ ಕಾಲೇಜಾಗಿ ಇರಲಿಲ್ಲ, ಅಲ್ಲಿ ಇತ್ತು ಹಿಂದೆ. ಅಲ್ಲಿ ಹೆಣ್ಣು ಹುಡುಗರು ಎಲ್ಲ ಜಾಗ ಮಾಡಿದ್ರೆ ಹೆಣ್ಣು ಹುಡುಗರು ಹಿಂದ್ಗಡೆ ಒಬ್ಬ ಹುಡುಗ ಕೂತಿದ್ದ. ನಮ್ಮ ಕಲೆ ಅನ್ನವ ಭಾರಿ ಎಕ್ಸ್ಪರ್ಟ್ ಹೊಡೆದವ. ಅವ ಹಿಂದೆ ಕೂತಿದ್ದ. ಹೆಣ್ಣು ಹುಡುಗರು ಕುಂತಾಗ ಅವ್ರದ್ದು ಕೂದಲ ಜಡಿ ಹಿಂದಕ್ಕೆ ಬೀಳ್ತಿತ್ತಲ್ಲ, ಹಿಂದಕ್ಕೆ ಬೀಳುವಾಗ ಅವನು ಏನು ಮಾಡ್ತಿದ್ದಂದ್ರೆ ಆ ಕೂದಲದೊಳಗೆ ಜಡಿ ಒಳಗೆ ಒಂದು ಕೂದಲ ಹಿಂಗೆ ಆರಿಸಿ ಹಿಂಗೆ ಜಗ್ಗಾಂಗ ಶಟ್ ಅಂತಿದ್ದು. ಭಾಳ ಡೇಂಜರ್ ಜಗ್ಗಾಂಗ. ನಾನು ಮೊದಲು ಅಪಾಯಿಂಟ್ಮೆಂಟ್ ಆಗಿ ಹೋಗೀನಿ, ಹುಡುಗರಿಗೆ ಏನು ಅನ್ನಕ್ಕೆ ಬರೋಂಗಿಲ್ಲ. ಆ ಹುಡುಗ ಇನ್ನು ಜಗ್ಗಬೇಕಂತ ತಿಳ್ಕೊಂಡು ಆ ಹುಡುಗಿ ಕೂದಲ ಹಿಂಗೆ ಹಿಡ್ಕೊಂಡು ಕೂತಿದ್ದವ. ಜಗ್ತಾನಂತ ಗೊತ್ತಾಗಿತ್ತು ನನಗೆ. ಯಾಕಂದ್ರೆ ನಮ್ಗೆ ಟೀಚರ್ ಆದವ್ರಿಗೆ ಭಾಳ ಕಣ್ಣಿರ್ಬೇಕು, ಮಿಸ್ಕಾಡಿದ್ರು ಗೊತ್ತಾಗ. ಹಿಂಗೆ ಜಗ್ಗಕ್ಕೆ ಹಿಂಗೆ ನಿಂತಿದ್ದ. ನಾನು ಅಲ್ಲೇ ಡ್ಯಾನ್ಸ್ ಮೇಲೆ ನಿಂತ್ಕೊಂಡು ಹಿಂಗೆ ಮಾಡಿದೆ, ಜಗ್ ಬೇಡ ಅಂದೆ. ಅವ್ಗೆ ಅರ್ಥ ಆಯ್ತು. ಜಗ್ಲಿಲ್ಲ ಹುಡುಗ, ಜಗ್ಲಿಲ್ಲ. ಕ್ಲಾಸ್ ಬಿಟ್ಟ ಮೇಲಿಂದ ಹೊರಗೆ ಬಂದೆ. ಹೊರಗೆ ಬಂದ ಮೇಲೆ ದಡ ಓಡಿ ಬಂದು ಸ್ಟಾಫ್ ರೂಮ್ ಹೋಗ್ತಾ ಮುಂಚೆ ಪಟ್ಟು ಯಾಕೋ ಅಂತ ನಾನು ಅಂತೀನಿ. ಅವಂದ, ಸರ್ ಏನಾದರೂ ಇವತ್ತು ನೀವು ಕ್ಲಾಸ್ನಾಗ ಬರೀ ಕೈ ಮಾಡಿ ನಾನು ಬಿಡಿಸಲಾರ್ದ ಬಾಯಿಂದ ಹೇಳಿ ಏನಾದರೂ ಬಿಡಿಸಿದ್ದೀರಿ ಅಂದ್ರೆ ಇವತ್ತು ನಿಮ್ಮನ್ನು ಬಡಿತೀನಿ ಸರ್. ಇವತ್ತು ನಿಮ್ಮನ್ನು ಬಡಿತೀನಿ ನಾನು. ಭಾಳ ಖುಷಿ ಅನಿಸ್ತಾ ಇನ್ನೂ ಭಾಳ. ಸರ್, ಒಂದು ಕಾಲಕ್ಕೆ ಅಧ್ಯಾಪನ ವೃತ್ತಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಟೀಚಿಂಗ್ ಪ್ರೊಫೆಷನ್ ಆಯ್ಕೆ ಮಾಡ್ತಿದ್ರು. ಇಂಜಿನಿಯರಿಂಗ್ ಹೋಗ್ತಿರ್ಲಿಲ್ಲ, ಮೆಡಿಕಲ್ ಹೋಗ್ತಿರ್ಲಿಲ್ಲ, ಟೀಚಿಂಗ್ ಪ್ರೊಫೆಷನ್ಗೆ ಬರೋರು. ಅದು ಭಾಳ ದೊಡ್ಡ ಆದರ್ಶವಾಗಿತ್ತು. ಅಂತ ಆದರ್ಶ ವೃತ್ತಿಯಾಗಿ ಇವತ್ತು ಅಧ್ಯಾಪನ ವೃತ್ತಿ ಉಳಿದಿದ್ಯಾ? ನಿಮ್ಮ 35 ವರ್ಷಗಳ ಅನುಭವದಲ್ಲಿ ಏನಿರ್ತೀರಿ ಇದ್ರ ಮೇಲೆ? ಭಾಳ ದೊಡ್ಡ ಚಲೋ ಪ್ರಶ್ನೆ. ನಾನು 89ರೊಳಗೆ ವಿಶ್ವವಿದ್ಯಾಲಯಕ್ಕೆ 3ನೇ ರ್ಯಾಂಕ್ ಬಂದಾಗಿಂದ ನನಗೊಂದು ಅಪಾರ್ಚುನಿಟಿ ಇತ್ತು. KS ಕೇಡ್ರಿಗೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಗಬೇಕು ಅಂತ SC/ST ಡೈರೆಕ್ಟ್ ಅಂತ ಅಪಾರ್ಚುನಿಟಿ ಇತ್ತು. ನಾನು ಮೊದಲ ದುರ್ಗಕ್ಕೆ 89ರೊಳಗೆ ಏನು ಅಪಾರ್ಚುನಿಟಿ ಇತ್ತಲ್ಲ, ಅದು ಆ ಬ್ಯಾಕ್ಲಾಗ್ ಹುದ್ದೆಗಳು ಯಾವ ಖಾಲಿ ಇರಲಿಲ್ಲ. ನನಗೆ ಆ ಪೋಸ್ಟಿಗೆ ಹೋಗೋಕ್ಕಾಗಲಿಲ್ಲ. ಅದರ ಒಂದು ಸತ್ಯ ಏನು ಅಂತ ಕೇಳಿದರೆ, ತುಂಬ ಪ್ರೀತಿಯಿಂದ ಪವಿತ್ರವಾದಂಥ ಕೆಲಸ ಇದು. ಟೀಚಿಂಗ್ ಪ್ರೊಫೆಷನ್ ಅಂತ ಪವಿತ್ರವಾದಂಥ ಕೆಲಸ. ಎಷ್ಟೋ ಸಲ ನಿಮ್ಗೆ ಗೊತ್ತಿರಬೇಕು, ನನ್ನ ಹಳೆಯ ವಿದ್ಯಾರ್ಥಿಗಳು ನನ್ನ ಮನೆಗೆ ಬಂದಾಗ, ಅವು ನನ್ನ ಮಕ್ಕಳು ಇನ್ನೂ ಸಣ್ಣ ಇದ್ದಾಗ, ಹೆಣ್ಣು ಹುಡುಗರು ಬಂದಾಗ
ಅವರು ಪಕ್ಕಕ್ಕೆ ಕೂತ್ಕೊಂಡು ನನ್ನ ಮಕ್ಕಳು ತಲೆ ಮೇಲೆ ಹಿಂಗೆ ಕೈ ಹಾಕ್ಸ್ತಿದ್ರು. ಯಾಕಂತ ಕೇಳಿದ್ರೆ ಅವ್ರಿಗೆ ಒಂದು ಆಶೆ ಏನು ಅಂತಂದ್ರೆ ಸರ್ ಮಕ್ಕಳು ಒಳ್ಳೆಯವರಾಗಲಿ ಅಂತ, ಸರ್ ಮಕ್ಕಳು ಒಳ್ಳೆಯವರಾಗಲಿ ಅಂತ ತಲೆ ಮೇಲೆ ಕೈ ಹಾಕ್ಸ್ತಿದ್ದಿಲ್ಲ. ಅಂಥ ವೃತ್ತಿ ಪವಿತ್ರವಾದಂಥ ವೃತ್ತಿ. ಬಹುತೇಕ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವರ ಟೀಚರ್ ಸ್ಟೂಡೆಂಟ್ ರಿಲೇಷನ್ ಅಂದ್ರೆ ತಾಯಿ ಮತ್ತು ಮಗುವಿನ ಸಂಬಂಧ. ಹೌದಲ್ಲ, ಅದು ಅಷ್ಟು ಪವಿತ್ರವಾದದ್ದು. ಬಟ್ ಇತ್ತೀಚೆಗೆ ಏನಾಗೈತೆ ಅಂತ ಕೇಳಿದ್ರೆ ಹಳ್ಳಿ ಒಳಗೆ ಅಂತಿರ್ತಾರೆ, ಇವತ್ತು ಏರು ಹೇಳಿದ್ದು ಪಾನ್ ಕೆರೆಗೆ ಹೇಳಿದ್ದು ಒಂದು ವಿದ್ಯಾರ್ಥಿಗಳು ಕೆಟ್ಟ ಅಂತೇನು ನನಗೆ ಅನಿಸೋದಿಲ್ಲ. ವಿದ್ಯಾರ್ಥಿಗಳು ಕೆಟ್ಟ ಅನಿಸೋದಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳ ಬಗ್ಗೆ ನಾವು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಅವ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ಸ್ಥಾನಮಾನಕ್ಕೆ ಹೋಗೋ ಸಾಧ್ಯತೆ ಇದೆ. ಬಟ್ ಇದು ಒಂದು ರೀತಿ ಕಮರ್ಷಿಯಲ್ ಆಗೈತೆ. ರೊಕ್ಕ ಗಳಿಸುವಂಥ ಹುದ್ದೆಗಳಿಗೆ ಎಲ್ಲರೂ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಬಟ್ ಟೀಚರ್ ಪ್ರೊಫೆಷನ್ಗೆ ಬರುವಂಥದ್ದು ಭಾಳ ಕಡಿಮೆ ಇದೆ. ಮಾಂತಮ್ಮ ಅಂತಕೊಂಡು ಲಿಂಗ್ಸೂರೊಳಗೆ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ನಮ್ಮ ಮನೆಗೆ ಬಂದಿದ್ದು 8 ಫೇಸ್ ಮಾಡ್ತಾರೆ. 8 ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಆಗ್ಯಾರ. 8 ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಆಗಿ ಮುಂದೆ ಸರ್ ನಾನು ಯಾವ ಹುದ್ದೆ ತಗೊಳ್ಳಿ ಅಂತ ನಾನು ಕೇಳಿದಾಗ ನಾ ಭಾಷೆ ಹೇಳಿದೆ, ನಿಮ್ಗೆ ರೊಕ್ಕ ಬೇಕಾದ್ರೆ ತೃಪ್ತಿ ಬೇಕಾ ಅಂತಂದು. ಯಾಕಂದ್ರೆ ಇಲ್ಲ ಸರ್ ನನಗೆ ತೃಪ್ತಿ ಇದ್ರೆ ಸಾಕು, ತೃಪ್ತಿ ಇದ್ರೆ ಸಾಕು ಅಂದಾಗ ನೀವು ಜೂನಿಯರ್ ಕಾಲೇಜ್ ಲೆಕ್ಚರ್ ಆಗುವ ನಿಮ್ಗೆ ತೃಪ್ತಿ ಆಕತಿ, ಉಳಿದ ಕಡೆ ಹೋದ್ರೆ ನಿಮ್ಗೆ ರೊಕ್ಕ ಸಿಗ್ಬೋದೇ ಹೊರತಾಗಿ ನೆಮ್ಮದಿ ಸಿಗಂಗಿಲ್ಲ ಅಂತಂದಾಗ ಆಕೆ ಜೂನಿಯರ್ ಕಾಲೇಜ್ ಲೆಕ್ಚರ್ ಆಗ. ಅಭಿಪ್ರಾಯ ಸರಿಯಾಗಿದೆ. ಯಾಕಂದರೆ ನಮಗೆ ಅಧ್ಯಾಪನ ಅನ್ನೋದು ಕಲಿಯೋದು ಜೊತೆಗೆ ಕಲಿಸೋದ್ರ ಜೊತೆಗೆ ಕಲಿಯೋದು ಎರಡು ಜೊತೆ ನಡೀತಿರ್ತವೆ. ಅದು ವೃತ್ತಿಯಾಗಿಯೂ ಇರುತ್ತದೆ. ಅದರ ಆಚೆಗೆ ಒಂದು ವೃತ್ತಿ ಒಂದು ತೃಪ್ತಿ ಕೊಡುತ್ತೆ ಅಂತಾದರೆ ಅದು ನಿಜಕ್ಕೂ ಟೀಚಿಂಗ್ ಪ್ರೊಫೆಷನ್. ಸ್ವಲ್ಪ ತೃಪ್ತಿಯನ್ನು ಪಡೀತಾ, ಯಾಕಂದರೆ ಈ ಕೆಲಸ ನೇರವಾಗಿ ಮನಸ್ಸುಗಳ ಜೊತೆಗಿನ ಒಡನಾಟ. ಇದು ಅಧ್ಯಾಪನ ವೃತ್ತಿ ಅನ್ನೋದು ಮನಸ್ಸುಗಳ ಜೊತೆಗೆ. ನಾವು ಗೋಡೆಗಳ ಜೊತೆಗೆ ಮಾತಾಡಲ್ಲ. ತುಂಬ ಸರಿ ಕ್ಲಾಸ್ ರೂಮಲ್ಲಿ ಮಾತಾಡ್ತಾ ಹುಡುಗರಿಗೆ ಹೇಳ್ತಿರ್ತೀವಿ, ನಾನು ಗೋಡೆ ಜೊತೆಗೆ ಮಾತಾಡ್ತಿಲ್ಲ, ಡೆಸ್ಕ್ಗಳ ಜೊತೆಗೆ ಮಾತಾಡ್ತಿಲ್ಲ, ಮನುಷ್ಯರ ಮನಸ್ಸುಗಳ ಜೊತೆಗೆ ಮಾತನಾಡ್ತಿರ್ತೀವಿ ಅಂತ. ಹಾಗಾಗಿ ಆ ಮನಸ್ಸುಗಳ ಜೊತೆಗೆ ವ್ಯವಹರಿಸುವ, ಭಾವನೆಗಳನ್ನ ರವಾನಿಸುವ ಒಂದು ಕಾಯಕ ಇದಾಗಿರ್ತದೆ. ಸೊ ಇಂಥ ಒಂದು ವೃತ್ತಿ ಪ್ರೊಫೆಷನ್ ಅದೊಂದು ಆದರ್ಶ ವೃತ್ತಿ. ಅದು ಎಲ್ಲ ಕಾಲಕ್ಕೂ ಕೂಡ ಅದು ಹಾಗೆ ಉಳಿಬೇಕು. ಅದು ಪವಿತ್ರವಾದದ್ದು ಕೂಡ. ಕೊನೆ 2 ಪ್ರಶ್ನೆಗಳು ಮಾತ್ರ. ಅದರಲ್ಲಿ ಒಂದು, ಮೇಷ್ಟ್ರಿಗೆ ಹೆಸರುಕಾಳು ಪಲ್ಯ ಚಪಾತಿ ಅಂದ್ರೆ ಬಹಳ ಪ್ರಿಯ. ಹೆಸರುಕಾಳು ಪಲ್ಯ ಮತ್ತು ಚಪಾತಿ ಬಹಳ ಇಷ್ಟ. ಆಮೇಲೆ ಬೆಲ್ಲ ಚಪಾತಿ ಅಂದ್ರೆ ಅವ್ರಿಗೆ ಇಷ್ಟನೇ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳಿದ್ರೆ ರಿವರ್ಸ್ ಮಾಡಿದ್ರು. ನಮ್ಮ ಮನೆಯೊಳಗ ಹೆಸರು ಕಾಳ ಈ ಕಾಳಿನ ಪಲ್ಯ ಇರೋಲ್ಲ, ಅವ್ರು ರಿಜೆಕ್ಟ್ ಅದನ್ನೇ ತಿನ್ನಂಗಿಲ್ಲ. ಒಂದೊಂದ್ಸಲ ಜಗಳ ಆದರೂ ತಿನ್ನಂಗಿಲ್ಲ. ಯಾಕಂತ ಕೇಳಿದ್ರೆ ನಾನು ಹಾಸ್ಟೆಲ್ದೊಳಗೆ ಇದ್ದಾಗ ನಮಗೆ ಪ್ರತಿ ದಿವಸ ಹೆಸರು ಕಾಳ, ಮಡಕೆ ಕಾಳ, ಈ ಕಾಳಿನ ಪಲ್ಯ ಮಾಡಿ ಹಾಕಿ ಅಲ್ಲೇ ಮುಗಿಸ್ಬಿಟ್ಟ. ಆ ಕಂತೆಲ್ಲ ಕಂತೆಲ್ಲ ಅಲ್ಲೇ ಮುಗಿದ್ಬಿಟ್ಟೆ. ಒಟ್ಟ ತಿನ್ನಂಗಿಲ್ಲ, ಅದನ್ನು ಒಟ್ಟ ತಿನ್ನಂಗಿಲ್ಲ. ಈ ಒಂದು ಕಡ್ಲೆ ಪಲ್ಯ ಅಂದ್ರೆ ಭಾಳ ಇಂಟ್ರೆಸ್ಟ್. ನನಗೆ ಎಷ್ಟು ಇಂಟ್ರೆಸ್ಟ್ ಅಂತ ಕೇಳಿದ್ರೆ ಆಕಾಶ ಅದಾನ ಅವ ಅವ ಆಕಾಶ ತಮ್ಮ ಊರಿಂದ ಮನೆ ಕಡ್ಲೆ ಪಲ್ಯ ತರಿಸಿ ಕೊಟ್ಟೋಗಿದ್ದ. ಅದನ್ನ 3 ದಿವಸ ತಿಂದೀನಿ. 3 ದಿವಸ ತಿಂದೀನಿ. ಅದು ಭಾಳ ಇದದು. ಈಕಿ ನಮ್ಮ ಸೊಸೆ ಇಲ್ಲ, ಮನೆಯೊಳಗೆ ಮಾತಾಡ್ತಾ ಇದ್ದೆ ನಾವು. ಕಡ್ಲಿ ಪಲ್ಯ ಇದ್ರೆ ರೊಟ್ಟಿ ಭಾಳ ತಿಂತಾನ ಅಂತ ನಮ್ಮ ಮಿಸಸ್ ಅಂದರು. ಅಕ್ಕಿ ಏನಂದ್ರು ಅಂದ್ರೆ ಕಡ್ಲಿ ಪಲ್ಯ ಇರ್ತಕ್ಕಲ್ಲ ಅಂತ. ಕಡ್ಲಿ ಪಲ್ಯ ಮುಗಿದ್ರೆ ಅದಕ್ಕೆ ಅದು ಭಾಳ ಇಂಟ್ರೆಸ್ಟ್. ಮತ್ತು ಚಪಾತಿ ಮತ್ತು ಬೆಲ್ಲ ತುಪ್ಪ ಅದಲ್ಲ, ಇದು ನನ್ನ ಕಂಪಲ್ಸರಿ ಆಗಿತ್ತು. ನನ್ನ ಡಬ್ಬಿ ಒಳಗಡೆ ಚಪಾತಿ ಬೆಲ್ಲ ತುಪ್ಪ ಮಡಿಚಿ ಹಂಗಾಗಿ ಅದೇ ಹೆಸರುಕಾಯಿ ಹೆಸರುಕಾಳಿನ ಪಲ್ಯ ವಿವರಿಸಲಿಲ್ಲ ನೀವು. ಹಾಸ್ಟೆಲ್ಲಿದ್ದು ವರ್ಷಗಟ್ಲೆ ತಿಂದು ಅದ್ರ ಬಗ್ಗೆ ವಾಕಕ್ಕೆ ಹುಟ್ಟಿ
ಹಂಗಾಗಿ ಅದು ಅವ್ರಿಗೆ ಪ್ರಿಯವಲ್ಲದ ಊಟ. ನಾವು ಸ್ಟಾಫ್ ರೂಮ್ ಅಲ್ಲಿ ಊಟಕ್ಕೆ ಕೂತಾಗ ಯಾರಾದರೂ ಪಕ್ಕದಲ್ಲಿ ಇಟ್ರೆ ಬದಿ ಸರ್ ಹಂಗಾಗಿ ಅದನ್ನೇ ನಾನು ರಿವರ್ಸ್ ಮಾಡಿ ಪ್ರಶ್ನೆ ಕೇಳಿದೆ. ಮತ್ತು ಅವ್ರು ಪ್ರತಿ ದಿವಸ ಬುತ್ತಿನಲ್ಲಿ ಬೆಲ್ಲ, ತುಪ್ಪ, ರೊಟ್ಟಿ ಕಾಯಂ. ಹಂಗಾಗಿ ಕಳೆದ 3 ವರ್ಷ ಅವ್ರ ಜೊತೆಗೆ ಬೆಲ್ಲ, ರೊಟ್ಟಿ, ತುಪ್ಪ ತಿಂದಿದ್ದೀನಿ. ಅದಕ್ಕೆ ನೆನಪಿತ್ತು. ಹಂಗಾಗಿ ಅವರ ಪ್ರಿಯವಾದದ್ದನ್ನು ಸ್ವಲ್ಪ ರಿವರ್ಸ್ ಮಾಡಿ ಕೇಳಿದೆ. ಈಗ ಕೊನೆ ಪ್ರಶ್ನೆ. ಜನವರಿ 31ರ ನಂತರ, ಡಿಸೆಂಬರ್ 31ರ ನಂತರ ಜನವರಿ 1ರಿಂದ ಏನ್ ಮಾಡ್ತೀರಿ, ಏನ್ ಯೋಜನೆ ಮಾಡಿದ್ದೀರಿ, ಅದ್ರ ಮೇಲೆ ಸ್ವಲ್ಪ ಮಾತಾಡಿ. ಇದು ಭಾಳ ನಾನು ಒಂದು ಮಾತು ಹೇಳಿದ್ದೀನಿ. ನನಗೆ ಭಾಳ 35 ವರ್ಷ ಕಲಿಸೀನಿ. ನಾನು ನನ್ನ ಲೈಫ್ನೊಳಗಡೆ ಏನು ಪಡಿಬೇಕೆಲ್ಲ ಪಡೆದೀನಿ. ಏನು ಪಡೆದೀನಿ ಸಣ್ಣ ಕೊರತೆ ಇರ್ಬೋದು ಅಷ್ಟೇ, ಆದರೆ ಎಲ್ಲ ಪಡೆದೀನಿ. ಅತ್ಯಂತ ಪ್ರೀತಿಯಿಂದ ಕಾಣುವಂಥ ಸೊಸೆ ಕೂಡ ಬೆಳೆಯುವಾಗ, ಅದಕ್ಕೆ ನನ್ನ ಹೆಂಡತಿನ ಬಿಟ್ಟರೆ ನೆಕ್ಸ್ಟ್ ನನ್ನ ತಾಯಿ ಸ್ಥಾನ ತುಂಬುವಂಥ ಸೊಸೆ ಕೂಡ ನನ್ನ ಜೊತೆಗಿರೋದ್ರಿಂದ ನನಗೇನು ಮನೆ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಈ ಇಷ್ಟೊತ್ತಿಗಾಗಲೇ ಇರೋ ತನಕ ನಾನು ಏನು ಮಾಡ್ಕೋಬೇಕು, ಏನು ಮಾಡಬೇಕು ಮಾಡೀನಿ. 31ರ ನಂತರ 31ನೇ ತಾರೀಕಿಗೆ ತುಂಬ ಪ್ರೀತಿಯಿಂದನೇ, ಅತ್ಯಂತ ಖುಷಿಯಿಂದನೇ ನಿವೃತ್ತ ಆಗ್ತೀನಿ. ಯಾಕಂತ ಕೇಳಿದ್ರೆ ನನಗೆ ಯಾವುದೇ ರೀತಿಯಾದಂಥ ಅಡಚಣೆ ಆಗಲಿ, ಕೊರತೆ ಆಗಲಿಲ್ಲ. ಊರಿಗೆ ಹೋದರೂ ಕೂಡ ತುಂಬ ಪ್ರೀತಿಯಿಂದ ಕಾಣ್ತಕ್ಕಂಥ ಅಣ್ಣ, ತಂಗಿಗಳು ಇದ್ದಾರೆ. ನನಗೆ ಅದು ಕೊರತೆ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಮನೆಯೊಳಗೂ ಏನೂ ಸಮಸ್ಯೆ ಇಲ್ಲ. ಅದ್ರ ನೆಕ್ಸ್ಟ್ ನನ್ನ ಪ್ಲ್ಯಾನ್ ಏನು ಅಂತ ಕೇಳಿದರೆ, ನನ್ನೊಂದು 10 ಗುಂಟೆ ಜಾಗ ಅದ. ಹೌದಾ? 10 ಗುಂಟೆ ಜಾಗ ಅದ. 10 ಗುಂಟೆ ಜಾಗದೊಳಗೆ ಹೋಗಿ ಶೆಡ್ ಹಾಕಕ್ಕೆ ಹೇಳಿ ಸರಿಲ್ಲ. ಶೆಡ್ ಹಾಕ್ತಾರೆ. ನಾನು ಕೆಲವು ಪುಸ್ತಕಗಳನ್ನು ತಗೊಂಡು ಆ ಕಡೆ ಹೋಗ್ತೇನೆ. ಹೌದಾ? ಪುಸ್ತಕಗಳನ್ನು ತಗೊಂಡು ಹೋಗ್ತೀನಿ. ಜೊತೆಗೆ ಯಜಮಾನ್ತಿನೂ